ಅಯ್ಯಯ್ಯೋ ನನ್ ಸಂಟ ಹೋಯ್ತು, ಯಾರಾದ್ರೂ ಭಟ್ರು? ಅಯ್ಯೋ ಅತ್ತೆ, ಇದೇನಿದು ನೀವಿಬ್ರು ಹಿಂಗ್ ಮಲ್ಕೊಂಡಿದ್ದೀರಾ? ಅಯ್ಯೋ ಮಲ್ಕೊಂಡಿಲ್ಲ ಕಣಮ್ಮ, ಅಂಗ ಪ್ರದರ್ಶನೆ ಜೊತೆ ಉರುಳ್ ಸೇವೆ ಮಾಡ್ತಾ ಇದೀವಿ ಇಬ್ರು. ಅಯ್ಯೋ ನನ್ ಸೊಂಟ ಹೋಯ್ತು, ನನ್ ಸೊಂಟ ಹೋಯ್ತು. ಏ ಹೋಗ ಇವನೊಬ್ಬ. ಅಯ್ಯೋ ಅಮ್ಮ ಕೈ ಕೊಡಮ್ಮ. ಅಯ್ಯೋ ಬೇಡ, ಹೋಗೋ ಅತ್ಲಾಗೆ ಹೋಗೋ. ಅಯ್ಯಯ್ಯೋ ಅತ್ತೆ ಅತ್ತೆ ಏನಾಯ್ತತ್ತೆ? ನಾನು ಇವಳಿನ ಯಾವಾಗ್ಲೂ ಬೈತಿದ್ನಲ್ಲ, ಅದಕ್ಕೆ ನನ್ನನ್ನು ಒಂದೇ ಸಲ ಕೊಂದು ಬಿಡದ ಅಂತ ಸಂಚು ಮಾಡಿದಾಳು ಕಣಮ್ಮ, ಸಂಚು ಮಾಡಿದಾಳೆ. ಹೌದೌದೌದೌದೌದು, ನೀನ್ ನೋಡು ದೊಡ್ಡ ಎಲಿಜಿಬತ್ ರಾಣಿ, ಅದಕ್ಕೆ ನಿನ್ನ ಕೊಲ್ಲೋದಕ್ಕೆ ಸಂಚು ಮಾಡ್ತಾಳೆ. ಅಯ್ಯೋ ಸಂಚಲ್ದು ಇನ್ನೇನು, ಕಣ್ಣು ಬಿಟ್ಕೊಂಡು ನೋಡೋ ನೆಲದ ಮೇಲೆ ಎಷ್ಟು ಎಣ್ಣೆ ಚೆಲ್ಲಿದಾಳೆ ಅಂತ ನನ್ನ ಬೀಳ್ಸಕ್ಕೆ ಪ್ಲಾನ್ ಮಾಡಿದಾಳೆ. ಅಯ್ಯೋ ನಾನ್ ಯಾಕತ್ತೆ ಹಾಗೆಲ್ಲ ಮಾಡ್ಲಿ? ನಾನು ನಿನ್ ಜೊತೆ ಬಿದ್ದೆ ಅಲ್ವಾ? ಪುಚ್ಚೆ ಬಾಯಿ ಸಾಕು, ನನ್ನನ್ ಕೊಲ್ಬೇಕು ಅಂತ ಅದೆಷ್ಟು ದಿನದಿಂದ ಪ್ಲಾನ್ ಮಾಡಿದ್ದೆ ನೀನು. ಯಾಕತ್ತೆ ಮನೇಲಿ ಏನೇ ತಪ್ಪಾದ್ರೂ ಮೀನಾ ಅವ್ರದೇ ತಪ್ಪು ಅನ್ನೋ ತರ ಮಾತಾಡ್ತೀರಾ? ಅಂಡ್ ಆಲ್ಸೋ ಮೀನಾ ಅವ್ರು ಎಣ್ಣೆ ತಗೊಂಡ್ ಹೋಗ್ಬೇಕಾದ್ರೆ ನಾನೇ ನೋಡ್ಕೊಂಡೆ ಅವ್ರಿಗೆ ಡಿಕ್ಕಿ ಹೊಡೆದಿದ್ದು, ಅದಕ್ಕೆ ನೀ ಎಣ್ಣೆ ಚೆಲ್ಲಿದಿ. ಗೊತ್ತಿದ್ದು ನಿಂಗ್ ತಪ್ಪಲ್ಲ, ಅದು ಆಕಸ್ಮಿಕ. ಆದ್ರೆ ಅದನ್ನ ಒರೆಸ್ದೆ ಬಿಟ್ಟಿದಾರಲ್ಲ ಮೀನಾ ಅವರು, ಇದು ಪ್ಲಾನ್. ರೋಹಿಣಿ ಅವ್ರೆ, ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕು ಅಂತ ಬಟ್ಟೆ ತರೋಣ ಅಂತ ಅಡ್ಗೆ ಮನೆಗೆ ಹೋದೆ, ಅಷ್ಟರಲ್ಲಿ ಬಂದು ಈಗ ಬಿದ್ಬಿಟ್ಟಿದ್ದಾರೆ. ನೀನು ಹೂವ ಕಟ್ಟದಲ್ಲೇ ಕತೆ ಬೇರೆ ಕಟ್ತಿದ್ದೇನೆ. ನಾನ್ ಬೀಳ್ಬೇಕು ಅಂತ ನೀನ್ ಪ್ಲಾನ್ ಮಾಡಿದ್ದೆ. ಅಯ್ಯಯ್ಯೋ ನನ್ ಸೊಂಟ ನಂಗ್ ಗೊತ್ತು ಕಣೆ, ನಾನ್ ಜಾರ್ ಬಿದ್ದು ನನ್ ಸೊಂಟ ಕೈ ಕಾಲ್ ಮುರಿದೋಗ್ಬೇಕು ಅಂತ ತಾನೇ ನೀನ್ ಪ್ಲಾನ್ ಮಾಡಿತ್ತು. ಮುರ್ದೋಯ್ತು ನನ್ ಸೊಂಟ ಮುರ್ದೋಯ್ತು. ಓ ಅತ್ತೆ, ಚೆಲ್ಲಿದ್ ನಾನು ಅಂತ ಹೇಳ್ತಾ ಇದೀನಿ ತಾನೆ, ಮತ್ತೆ ಯಾಕೆ ಕಿರ್ಸ್ಕೊತಿದ್ದೀರಾ? ಅಮ್ಮ ಸ್ವರಂಪ ಪುಡಿ, ಸಕ್ಕರೆಗೆ ಮೀನನ್ನು ಬೈಯೋದಕ್ಕೆ ಒಂದು ಕಾರಣ ಬೇಕು. ಇವತ್ತು ಆ ಕಾರಣಗಳು ಎಣ್ಣೆಗಳಾಗ್ಬಿಟ್ಟಿದೆ ಅಠೇಯ. ನಿನ್ನೆ ದಿವ್ವಾ ಭೂತ ಅಂತ ಕಿರ್ಚಾಡಿ ನನ್ನನ್ನ ಹೆದರ್ಸಕ್ ನೋಡಿದ್ಲು, ಆದ್ರೆ ಇವತ್ತು ಎಣ್ಣೆ ಚೆಲ್ಲಿ ನನ್ನನ್ನು ಕೊಲ್ಲಕ್ಕೆ ಪ್ಲಾನ್ ಮಾಡಿದಾಳೆ. ಹೌದಮ್ಮ, ನೀನ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಟೆಂಪ್ಟ್ ಟು ಮರ್ಡರ್ ಗೆ ಸಮ. ಅಕಾರ್ಡಿಂಗ್ ಟು IPC ಸೆಕ್ಷನ್ 301, 302 ಯಾವ ಸೆಕ್ಷನ್? 8th ಸ್ಟ್ಯಾಂಡರ್ಡ್ B ಸೆಕ್ಷನ್ ಬರುತ್ತೆ. ಏಯ್ ಮಲ್ಕದಿನ ಆಡ್ದಂಗ್ ಆಡ್ತೀಯಲ್ಲೋ, ನಾದ್ರ ದಿನ ಹಿಂಗ್ಬಿಟ್ಟಿದೆ. ಲೇ ಮನೋಜ, ಅಮ್ಮ ಗೊತ್ತಿಲ್ಲದೆ ಬಿದ್ದಿದ್ದಾರೆ. ಇದನ್ನೇನೋ ಒಂದು ಇಂಟರ್ನ್ಯಾಷನಲ್ ಕ್ರೈಮ್ ತರ ಹೇಳ್ತಾ ಇದೆಯಲ್ಲ, ಎಪ್ಪ ಅಮ್ಮನ್ನ. ನಾನು ಕೊಟ್ನಪ್ಪ ಕೈನ, ನನ್ನಿಂದಾನೇ ಜೀವನದಲ್ಲಿ ಮೇಲೆ ಬಂದ್ಬಿಡ್ತಾರೆ ಅನ್ನೋ ಕೋಪಕ್ಕೆ ನನ್ನ ಕೈನ ಒದರ್ಬಿಟ್ಟು ನೋಡು, ಇನ್ನು ರಂಗನಾಥ ಸ್ವಾಮಿ ಸ್ಟೈಲಲ್ಲಿ ಮಲ್ಕೊಂಡ್ಬಿಟ್ಟವ್ರೆ. ಈಗ ಹೋಗಯ್ಯ, ಅಲ್ಲಿ ಪಾಪ ಬಿದ್ದಿದರೆ ಕಣ್ಣು ಕಾಣಿಸ್ತಾ ಇದೆ, ಬಂದ್ ನಿಂತ್ಕೊಂಡು ಪೋಸ್ ಕೊಡ್ತವನೆ. IPC ಸೆಕ್ಷನ್ ಅಂತೆ, A ಸೆಕ್ಷನ್ ಅಂತೆ, B ಸೆಕ್ಷನ್ ಅಂತೆ. ಪ್ರೀತಿಯ ಪುತ್ರ ನೀನೇ ಅಲ್ವೇನಪ್ಪ, ಕೈ ಕೊಟ್ಟು ಎಬ್ಸಪ್ಪ, ಹಾಕೊಂಡ್ ತಪ್ಕೋತಾರ ನಿನ್ನ. ಅಯ್ಯಯ್ಯೋ ಅಯ್ಯೋ ನನ್ನನ್ ಯಾಕೋ ಹಿಂಗ್ ಮಲಗಿಸ್ಬಿಟ್ಟು ನೀವು ಡಿಸ್ಕಷನ್ ಮಾಡ್ತಿದೀರಾ? ಪ್ರಾಣ ಹೋಗ್ತಿದೆ ಕಣೋ, ನಿಮ್ ಬಾಯಿಗಳಿಗೆಲ್ಲ ಏನಾದ್ರೂ ಹಾಕ್ಬೇಕು. ಅಯ್ಯೋ ಅಮ್ಮ ಇರಮ್ಮ, ನಾ ಎಬ್ಸ್ತೀನಿ. ಮೂntಲ್ಲಿ ಹೇಳಿಸ್ಕೊಂಡು ಎಬ್ಸ್ಬೇಕಾ? ಹುಷಾರ್, ಏನಾಗಿದೆ ಮೇಲೆ ಹಿಡ್ಕೊಳ್ಳೋ. ಏನವ ಇಷ್ಟೊಂದು ತೂಕ ಇದೆಯಾ? ನೋಡಕ್ ಒಳ್ಳೆ ಸಣ್ಣಗಿದ್ಯಾ, ರೋಲರ್ ತರ ವೇಟ್ ಇದೆಯಾ? ಲೇ ರವಿ ಸೂರ್ಯ ನನ್ರು ಸಪೋರ್ಟ್ ಮಾಡ್ಬೋದು. ಅಯ್ಯೋ ಅವ್ರಿಬ್ರು ಬೇಡ ಕಣೋ, ನೀನೇ ಹಿಡ್ಕೊಳೋ. ಅಯ್ಯಯ್ಯೋ ನನ್ ಸೊಂಟ. ಅಯ್ಯೋ ಯಾಕೋ ಕೆಮ್ತಿದ್ಯಾ? ಕೆಮ್ದಿದೇನಮ್ಮ, ಒಳ್ಳೆ ಹಂಪಿ ತೇರ್ ತರ ಇದೆಯಲ್ಲಮ್ಮ ನೀನು. ಎತ್ತಮ್ಮ. ಅಯ್ಯೋ ಆಗ್ತಿಲ್ಲ ಕಣೋ, ಎತ್ತಕ್ಕಾಗ್ತಿಲ್ಲ ರವಿ. ಒಂಚೂರು ಕಾಲೆತ್ತಿ ಕಡೆ ಹಾಕು. ನೋಡ್ದೇನೋ ಅತ್ತೇನ್ ಬಿಟ್ಬಿಟ್ಟು ಅವ್ಳ ಗಂಡಗ್ ಮಾತ್ರ ಸೇವ್ ಮಾಡ್ಕೊಂಡ್ಬಿಟ್ಲ. ಬಂದೆ ಅತ್ತೆ, ಬಂದೆ ರೀ. ಮುಟ್ಬಿಡ ನಿನ್ ಕೈಗೆ ಮುರ್ದಾಕ್ಬಿಡ್ತೀಯ, ಇದೊಂದೇ ನೆಟ್ಟಿಗಿರೋದು. ಬನ್ನಿ. ಅಯ್ಯಯ್ಯೋ ರೋಹಿಣಿ, ಕಾಲಲ್ಲಮ್ಮ ಈ ಕಾಲು. ಅತ್ತೆ ನನ್ ಕಿವಿ ಅಂತ ಕಿವಿ ಸೊಂಟನೆ ಮುರಿದೋಗಿದೆ, ಕಿವಿ ಓಡಿಯಲ್ ಸರಿಯಾಗಿ. ಅವ್ರಿತ್ತು ಇರಿ ಅತ್ತೆ. ಮನೋಜ ಬಿದ್ದಾಗ ಎಲ್ರು ಇದ್ರು ನೋಡಿದ್ಯಾ? ಎಲ್ಲ ಇಲ್ಲಿ ಬಿಸಾಕ್ಬಿಟ್ಟು ಹೋಗಿದ್ದಾರೆ. ಕೊನೆವರೆಗೂ ನಾನು ರೋಹಿಣಿ ಇಬ್ರೇ ಇರೋದು. ಆಮೇಲೆ ನೀನ್ ಏನೇ ಮಾಡ್ಬೇಕಾದ್ರು ಒಂದ್ ಪಾಲು ನನ್ಗೆ ಎಕ್ಸ್ಟ್ರಾನೇ ಮಾಡ್ಬೇಕು. ಮನ್ಸಿಗೆ ಪ್ರಾಣ ಹೋಗ್ತಿದೆ, ಪಾಲು. ಅಯ್ಯೋ ರೋಹಿಣಿ, ನೋಡ್ದ್ಯಾ ನನ್ ಕಾಲಿಗೆ ಎಂತ ಕಾಲ ಬಂದ್ಬಿಡ್ತು ಅಂತ. ಆ ಮೀನಾ ನನ್ನ ಮುಗಿಸ್ಬಿಡ್ಬೇಕು ಅಂತ ಪ್ಲಾನ್ ಮಾಡಿದ್ಲು ಕಣಮ್ಮ, ಪ್ಲಾನ್ ಮಾಡಿದ್ಲು. ಅತ್ತೆ ಏನ್ ನಿಮ್ ಪ್ರಾಬ್ಲಮ್? ಯಾಕೆ ಯಾವಾಗ್ಲೂ ಮೀನಾ ಅವ್ರ ಮೇಲೆ ತಪ್ಪು ಹೊರಿಸ್ತೀರಾ ನೀವು? ಏನು ವಾಯ್ಸ್ ಜಾಸ್ತಿ ಮಾಡ್ತಿರೋದು? ಯಾರ್ ಮುಂದೆ? ನಿಮ್ ಮುಂದೆನೆ. ಸೂರ್ಯ ಅವ್ರು ಹೇಳ್ದಂಗೆ ಅವ್ರಿಗೆ ಅನ್ನೋದಕ್ಕೆ ನಿಮ್ಗೊಂದ್ ಕಾರಣ ಬೇಕಲ್ವಾ? ಹೇಳ್ತಿಲ್ವಾ ಇದು ನನ್ ತಪ್ಪಂತ? ಅಷ್ಟ್ ಹೇಳಿದ್ರೆ ನಿಮ್ ತಲೆಗೆ ಹೋಗ್ತಿಲ್ವಾ? ಶ್ರುತಿ, ಅಮ್ಮ ಜೊತೆ ಹೀಗೆಲ್ಲ ಮಾತಾಡ್ಬಾರ್ದು, ಹೇಳ್ಬಿಟ್ಟಿರ್ತೀನಿ. ಸುಮ್ನೆ ನಿಂತ್ಕೊಳ್ರಿ, ಸೀವೆಗಿಲ್ದಿರೋ ಅಮ್ಮ. ನಿಮ್ ಒಬ್ರಿಗೆ ಅಮ್ಮ ಇರೋದು, ಸ್ವಲ್ಪ ಬುದ್ಧಿ ಹೇಳಿ ಇವ್ರಿಗೆ. ಇಲ್ಲಾಂದ್ರೆ ಹಿಂಗೆ ಆಡ್ತಿದ್ರೆ ಹುಚ್ಚೆಡ್ದು ಬಿಡುತ್ತೆ. ನಮಗೂ ಕಿರ್ಚಲಿಕ್ ಬರುತ್ತೆ, ನಿಮ್ಗಿಂತ ಜೋರಾಗಿ ಕಿರ್ಚ್ತೀನಿ. ಬರೀ ಮೀನಂದೇ ಜಪ ಮಾಡ್ತಿರ್ತೀರಾ, ಎಲ್ಲದಕ್ಕೂ ಅವರೇ ಕಾರಣ ಅನ್ನೋ ಹಾಗೆ.
ಅವಳು ನಿಮ್ಗೆ ಹೂ ಅಂತ ಉಗಿದ್ಬಿಟ್ಟು ಹೋದ್ಲು. ಇದೆಲ್ಲ ಆ ಮೀನ್ ಅವ್ರದೇ ಕೆಲ್ಸ. ಬೇಕು ಅಂತಾನೆ ಎತ್ ಕಟ್ಟಿದಾರೆ. ಹೌದಮ್ಮ, ನಿನ್ನೆ ಇಬ್ರು ಸೇರಿ ನಮ್ನ ಭಯ ಪಡಿಸಿದ್ರು. ಈಗ ನೋಡಿದ್ರೆ ಇಬ್ರು ಸೇರಿನೇ ಜಗಳಕ್ಕೆ ಬರ್ತಿದಾರೆ. ಅತ್ತೆ, ನೀವೇನಾದ್ರೂ ಅಪ್ಪಿ ತಪ್ಪಿ ಮೀನವ್ರನ್ನ ನೋಡಿ ಅಯ್ಯೋ ಪಾಪ ಅಂದ್ರೆ ಮುಗೀತು. ಒಂದಲ್ಲ ಒಂದ್ ದಿವ್ಸ ಸರಿಯಾಗಿ ಮಾಡ್ತಾರೆ ನಿಮ್ಗೆ. ಅಪಾಯ ಗ್ಯಾರಂಟಿ. ಅದಕ್ಕೆ ನೀವು ಸ್ವಲ್ಪ ಮೀನ ಹತ್ರ ಸ್ಟ್ರಿಕ್ಟ್ ಆಗಿರಿ. ಯಾಕಣಮ್ಮ, ಏನಮ್ಮ ನನ್ ಪರಿಸ್ಥಿತಿ? ಒಂದ್ ಕಡೆ ಸೊಂಟ ನೋವ್ತಿದೆ, ಒಂದ್ ಕಡೆ ಕಾಲ್ ನೋವ್ತಿದೆ. ಇವಳು ನೋಡಿದ್ರೆ ಮನ್ಸಿಗೆ ನೋವು ಮಾಡ್ಬಿಟ್ಟು ಹೋಗ್ಬಿಟ್ಲಲ್ಲ. ಅತ್ತೆ, ಹೂ ಒಂದು ಉದ್ಬಿಟ್ಟು ಹೋದ್ರು. ಅಲ್ಲ ಕಣಮ್ಮ ರೋಹಿಣಿ, ಅವಳ ದೂರ ನಿಂತ್ಕೊಂಡು ಒಂದೇ ಒಂದ್ಸಲ ತೂ ಅಂತ ಉಗಿದ್ಲು. ನೀನು ಪಕ್ಕದಲ್ಲೇ ಕುತ್ಕೊಂಡು ತೂ ಅಂತ 2 ಸಲ ಉಗ್ದಿಯಲ್ಲ. ಯಾಕೆ? ನೀನು ಏನಾದ್ರು ಪ್ಲಾನ್ ಮಾಡ್ಕೊಂಡಿದ್ಯಾ ಇಂಡೈರೆಕ್ಟ್ ಆಗಿ ಉಗಿಬೇಕು ಅಂತ? ಅಯ್ಯಯ್ಯೋ ಅತ್ತೆ, ನೀವ್ ನನ್ ದೇವ್ರು. ಇನ್ನೊಂದ್ ಸ್ವಲ್ಪ ಜೋರಾಗದ್ಮು, ಕಾಲ್ ನೋವು ಹೋಗ್ಲಿ. ಇವಲ್ಲ ಅತ್ತೆ, ಅಲ್ಲೇ ಅಯ್ಯಪ್ಪ, ನಿಧಾನಕ್ಕೆ ಅದ್ಮಮ್ಮ. ಅಬ್ಬಾ, ಎಲ್ರು ಸೇರ್ಕೊಂಡೇನೋ ಪ್ಲಾನ್ ಮಾಡಿದಾರೆ. ಹೇಳು ಮೀನಾ, ಬಿದ್ದು ಕಾಲು ಉಳುಕ್ಬಿಟ್ಟಿದೆ. ಅದನ್ನ ಏನ್ ಮಾಡಿ ಸರಿ ಮಾಡ್ಬೇಕಕ್ಕ? ಯಾರು? ನೀನ್ ಬಿದ್ಯಾ? ನಾನಲ್ಲ ಅಕ್ಕ, ನಮ್ಮ ಅತ್ತೆ. ಅಯ್ಯೋ ಒಳ್ಳೇದೇ ಆಯ್ತು ಬಿಡು. ಯಾವಾಗೂ ನಿನ್ಗೆ ಏನಾದ್ರು ಅಂತ ಇರ್ತಾರಲ್ಲ, ಅನ್ಭವ್ಸ್ಲಿ. ಅಯ್ಯಯ್ಯೋ ಹಾಗೆಲ್ಲ ಮಾತಾಡ್ಬಾರ್ದು ಅಕ್ಕ. ಅವರು ನಮ್ಮ ಅತ್ತೆ, ನನಗೆ ತಾಯಿ ಸಮಾನ. ಅಂತ ಅತ್ತೆ ನಿನಗೆ ತಾಯಿ ಆಗ್ತಾರೇನೆ? ನನಗ್ ನೋವು ಮಾಡೋದು ಅವ್ರಿಗ್ ಬಿಟ್ಟಿದ್ದು. ಆದ್ರೆ ಅವ್ರಿಗ್ ನೋವಾದ್ರೆ ನಾನ್ ತಡಿಯಕ್ ಆಗಲ್ಲ ಅಕ್ಕ. ಪ್ಲೀಸ್ ಅಕ್ಕ, ಏನ್ ಮಾಡ್ಬೇಕಂತ ಹೇಳಿ. ಸರಿ, ಮೊದ್ಲು ಕಲ್ಲುಪ್ನ ಬಿಸಿ ಮಾಡ್ಕೊಂಡು ಶಾಖ ಕೊಡು. ಆಮೇಲೆ ರಂಗೋಲಿ ಕೆಮ್ಮಣ್ ಪುಡಿ ತಗೊಂಡು. ಥ್ಯಾಂಕ್ಸ್ ಅಕ್ಕ. ಸರಿ ಅಕ್ಕ, ನಾನು ಆಮೇಲೆ ಫೋನ್ ಮಾಡ್ತೀನಿ ನಿಮ್ಗೆ. ಏನ್ ಮಾಡ್ತಾ ಇದೀಯ ನಮ್ಮ ಜಾಕಿ? ಉಪ್ಪು ಕಾಯಿಸಿ ಬಟ್ಟೆಲ್ ಕಸ್ತಾ ಇದೀನಿ. ಉಪ್ಪು ಕಾಯಿಸ್ತಾ ಇದ್ಯಾ? ಅಲ್ವೇಲೆ, ಉಪ್ಪು ಸಾರು ಕಾಯಿಸಿ ಮುದ್ದೆ ಆಡಿಸಿ ಅನ್ನ ಬೇಯಿಸಿ ರೀ ಊಟ ಮಾಡ್ರಿ ಅನ್ನೋ ಹೊತ್ತಲ್ಲಿ ನೀನು ಉಪ್ಪು ಕಾಯಿಸ್ಕೊಂಡ್ ಕೂತಿದ್ದೀನಿ. ರೀ, ಅತ್ತೆಗೆ ಕಾಲ್ ಏಟಾಗಿದ್ಯಲ್ಲ, ಅದಕ್ಕೆ ಅವ್ರಿಗೆ ಉಪ್ಪು ಶಾಖ ಕೊಡೋಣ ಅಂತ ರೆಡಿ ಮಾಡ್ತಾ ಇದೀನಿ. ಅಲ್ಲ, ನೀವು ಬಿಟ್ಬಿಡ್ತಾನೆ ಹಿಂಗ, ಇಲ್ಲ ಬರ್ಬರ್ತಾ ಹಿಂಗ ಆಗೋದ್ಯಾ? ನೀನು ನೋಡಿದ್ರೆ ಸಾಕು ಒಳ್ಳೆ ಕಾರ್ಯಮ್ಮ ಆಡ್ದಂಗ ಆಡುತ್ತೆ ಆ ಒಮ್ಮನು. ಇರ್ಬರೋ ಸೇವೆ ಎಲ್ಲ ಮಾಡಿ ಬರ್ಬರೋ ಮಾತುಗಳೆಲ್ಲ ಬಯಸ್ಕೊತಿಲ್ಲ ಆ ಒಮ್ಮನ್ ಕೈಲಿ. ನನ್ನ ಮಾತ್ ಕೇಳಿ, ಬ್ಯಾಡ ಕಣೆ. ರೀ, ಅವ್ರ ಬೈಯದ್ ನನ್ಗೇನ್ ಹೊಸ್ದ, ಆದ್ರೆ ಅವ್ರ ನೋವಲ್ಲಿ ಇರೋದನ್ನ ನನ್ ಕೈಲಿ ತಡ್ಕೊಳೋದಕ್ ಆಗಲ್ಲ ರೀ. ನೋಡಿ, ಉಪ್ಪು ಶಾಖ ಕೊಟ್ಟ ತಕ್ಷಣ ಅವ್ರು ಎಷ್ಟು ಸಂತೋಷ ಪಡ್ತಾರ ಗೊತ್ತಾ? ಶಾಖ ಕೊಡ್ಸ್ಕೊಂಡಿರ್ತಾನೆ, ಸಂತೋಷ ಪಡದ ಒಮ್ನು. ನೋಡು, ನೀನು ಹೋಗ್ತಿದ್ದಂಗೆ ಹಂಗಾಗ್ಬಿಡ್ತಾರೆ. ಹೆಂಗೆ? ಓ, ನೀನು ತೋರಿಸ್ಬೇಕಾ? ನಿನಗೆ ಡೆಮೋ ಸಮೇತ ತೋರಿಸ್ಬಿಡ್ತೀನಿ. ಇರು ಒಂದ್ ನಿಮಿಷ. ಅಪ್ಪ, ಏನ್ ಮಾಡ್ತಿದ್ದೀರಾ? ಇವಾಗ ನಾನು ಶಾಂತಿ, ನೀನು ನನ್ನ ಸೊಸೆ. ಇವಾಗ ನೀನು ನನಗೆ ಉಪ್ಸಾಕ ಕೊಡೋದಕ್ಕೆ ಬಾ, ನಾನ್ ತೋರಿಸ್ತೀನಿ ನಿನಗೆ ಹೆಂಗ್ ಬೈತಾರೆ ಅಂತ. ಹೋಗಲ್ಲಿಂದ ಬಾ. ಒಂದ್ ಬಾಕಿ ಇತ್ತು ರೀ ಶಾಖ. ಲೇ, ನನಗೆ ಯಾಕೆ ಕೊಡ್ತೀಯ ಶಾಖ? ಲೇ ಕಾಕ, ಹೋಗು ಮತ್ತಿನ್ನೊಂದ್ಸರಿ ಬಾ. ನಾನು ನಿಮ್ಮ ಅತ್ತೆ ಕೊಡ್ಬೇಕು. ಗೋ, ಒನ್ ಮರ್. ಹಾ ಬರ್ಲಾ? ಅತ್ತೆ, ಮಗಳೇ ಬೇತಾಳಿ, ಶಾಖ ಕೊಡೋಣ ಅಂತ ಬಂದೆ ಅತ್ತೆ. ಶಾಖನಾ? ಅಯ್ಯೋ, ಎಡಗೈಲಿ ಮಗುನ ಚೂಟಿ, ಹೊಲಗೈಲಿ ತೊಟ್ಲು ತೂಗಕ್ ಬಂದೇನೆ ಗಯ್ಯಾಳಿ. ಜಾಮಿಲ್ದಿರೋ ಬನ್ನು, ಪ್ರೀತಿ ಇಲ್ದೇ ಇರೋ ನೀನು, ಎರಡು ಒಂದೇ ಕಡೆ ಗಯ್ಯಾಳಿ. ಅಲ್ವೇ, ಶಾಖ ಕೊಡ್ತೀನಿ ನನ್ನ ನೆಪದಲ್ಲಿ ನನ್ನ ಕಾಲ್ನಿ ಕಟಾವ್ ಮಾಡಕ್ ಬಂದಿದ್ದೇನೆ ಕಾಕೇರಿ. ರೀ, ಇದ್ ಯಾವ್ದು ಅತ್ತೆ ಬೈಗಳು ಅಲ್ವೇ ಅಲ್ಲ. ನಿಮ್ ಮನ್ಸಲ್ಲಿ ಇರೋ ಬೈಗಳನ್ನ ಈ ರೀತಿ ಬೈತಿದ್ದೀರಾ. ನನ್ನ ಬೈಯೋದಿಕ್ಕೆ ನಿಮ್ಗೊಂದ್ ನೆಪ ಬೇಕಲ್ವಾ? ಲೇ ಇಲ್ಲ ಕಡೆ. ಓ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲಲ್ಲ? ಸರಿ, ಒಂದ್ ಕೆಲ್ಸ ಮಾಡು, ಇದನ್ನ ತಗೊಂಡ್ ಹೋಗಮ್ಮ. ನಿನಗೆ ಮುಗಿತಾರೆ, ಮುಗಿಸ್ಕೊ. ಎಂಜಲ್ ಸೇವೆ ಮಾಡ್ತಾರೆ, ಮಾಡಿಸ್ಕೊಂಡ್ ಬಾ. ಹಂಗೇನು ಆಗಲ್ಲ, ಹೋಗ್ ಬರ್ತೀನಿ, ನೋಡ್ತೀನಿ. ನನಗ್ ಗೊತ್ತು ನೆಕ್ಸ್ಟ್ ಸೀನ್ ಏನಾಗತ್ತೆ. ರೀ, ಮತ್ತೆ ಯಾಕೆ ನನ್ನೇ ಬೈತಾರೆ? ನಾನಂತ ಏನ್ ತಪ್ಪು ಮಾಡ್ದೆ ಅಂತ ಆಡ್ತಾ ಇದ್ದಾನೆ ಮುಂದೆ ಬಂದು. ಅತ್ತೆ, ಅಯ್ಯೋ ಒಂಚೂರು ನಿಧಾನ ಕಾಲೆತ್ತೆ. ಅಯ್ಯೋ ನಿಧಾನಕ್ಕನಮ್ಮ. ಅಮ್ಮ, ಅತ್ತೆ, ತುಂಬಾ ಕಾಲ್ ನೋವ್ತಿದ್ಯಾ? ಆಸ್ಪತ್ರೆಗೆ ಹೋಗಿ ಬಂದ್ಬಿಡೋಣ? ಬೇಡ ಕಣಮ್ಮ, ನೀ ಮಾತ್ರೆ ಕೊಟ್ಟಿದ್ಯಲ್ವಾ, ಸ್ವಲ್ಪ ಹೊತ್ತು ಮಲ್ಗೆದ್ರೆ ಎಲ್ಲ ಸರಿ ಹೋಗುತ್ತೆ. ಸರಿ, ಒಂದ್ ನಿಮಿಷ ರೀ, ನಾನ್ ಬಂದೆ. ಅತ್ತೆ, ಏನೇನಿಂದು ಮತ್ತೆ? ಏನಿಲ್ಲ ಅತ್ತೆ. ಏನಿಲ್ಲ ಅಂದ್ರೆ ಮತ್ತೆ ಯಾಕೆ ಬಂದೆ? ಹೋಗು. ಶಾಖ ಕೊಡೋಣ ಅಂತ ಬಂದೆ. ಕಾಲ್ ಮುರಿಯೋ ಶಾಪನು ನೀನೇ ಕೊಟ್ಬಿಟ್ಟು ಈಗ ಶಾಖ ಕೊಡ್ತೀನಿ ಅಂತ ನೈಸ್ ಮಾಡಕ್ ಬಂದಿದ್ಯಾ? ಎಡಗೈಯಲ್ಲಿ ಮಗುನ್ ಚೂಟದು, ಬಲ್ಗೈಯಲ್ಲಿ ತೊಟ್ಲು ತೂಗಕ್ ಬಂದಿದ್ಯಾನೆ ಕಾಟೇರಿ. ಗಂಡ ನಂಗೆ ಅಯ್ಯೋ ಅನ್ಸಿಲ್ಲ, ಅತ್ತೆ ನಂಗೆ ಉಸೂರ್ ಅನ್ಸಿಲ್ಲ, ಆದ್ರೆ ಮನೆಗ್ ಬಂದು ಸೊಸೆ ನನಗ್ ಕಾಲ್ ಮುರಿದ್ ಬಿಟ್ಲಲ್ಲಪ್ಪ ರಂಗನಾಥ. ಅತ್ತೆ, ನಿಮ್ ಕಾಲ್ ನೋವು ಕಮ್ಮಿ ಆಗ್ಲಿ ಅಂತಾನೆ ನಾನು ಇದನ್ನ ತಗೊಂಡ್ ಬಂದಿದ್ದು. ಬೇಕು ಅಂದ್ರೆ ಶಾಖ ಕೊಟ್ಕೊಳ್ಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ, ಇಲ್ಲ ಇಟ್ಟಿರ್ತೀನಿ. ನೋಡ್ತೀಯ ಅವಳನ್ನ? ಅಯ್ಯೋ ಅಪ್ಪ, ಹಿತವಾಗಿದೆ. ಅಯ್ಯಯ್ಯೋ, ಇದೇನಿದು ಬಿಸಿ ಕಮ್ಮಿ ಆಗೋಗಿದೆ. ಈ ಮೀನಿಂಗ್ ಏನಾದ್ರು ಬಿಸಿ ಮಾಡ್ಕೊಂಬಾರೆ ಅಂದ್ರೆ ತಲೆ ಮೇಲೆ ತೆಂಗಿನಕಾಯಿ ಬೆಳೆಸ್ಕೊಂಡ್ ನೋಳಂಗ ಆಡ್ತಾಳೆ. ಅಯ್ಯೋ, ನಾನೇ ಬಿಸಿ ಮಾಡ್ಕೊಂಡ್ ಬರ್ತೀನಿ. ಅಷ್ಟೇ ನಮ್ ಕತೆ. ಯಪ್ಪಪ್ಪ, ಅಮ್ಮ, ಅಪ್ಪ, ಇದು
ಏನೇ ಮಾಡ್ತಿದ್ಯಾ ನೀನು? ನಮ್ ಮುಂದೆ ಮಾಡೋ ಮಂಗಾಟ ಸಾಲದು ಅಂತ ಇಲ್ಲಿ ಬೇರೆ ನೇತಾಕೊಂಡ್ ನಿಂತಿದ್ಯಲ್ಲೇ. ಅಯ್ಯೋ ಅತ್ತೆ, ನಿಮ್ಗೆ ಪಟ್ಟಾಕೋದಕ್ಕೆ ನುಚ್ಬೇಕಲ್ವಾ, ಅದನ್ನ ಇಲ್ಲೇ ಎಲ್ಲೋ ಇಟ್ಬಿಟ್ಟಿದೀನಿ. ಎಲ್ಲಿ ಅಂತ ಗೊತ್ತಾಗ್ತಿಲ್ಲ, ಸಿಗ್ತಾನೆ ಇಲ್ಲ ಅತ್ತೆ. ಚೆನ್ನಾಗಿದೆ ಚೆನ್ನಾಗಿದೆ. ನೀನೇ ನನ್ನನ್ನು ಬೀಳಿಸ್ಬಿಟ್ಟು ನೀನೇ ಟ್ರೀಟ್ಮೆಂಟ್ ಕೊಡೋ ತರ ಡ್ರಾಮಾ ಬೇರೆ ಮಾಡ್ತೀಯಲ್ಲ, ಮೆಚ್ಕೋಬೇಕು ನಿನ್ನ. ಅಬ್ಬಬ್ಬಬ್ಬಬ್ಬ. ಅಯ್ಯೋ ಬಾಣ್ಲಿ ಇತ್ತಲ್ಲ ಎಲೆದು. ಅಯ್ಯೋ ಅಲ್ಲ ಎಲ್ಲೋ ಇರ್ಬೇಕು ನೋಡಿ ಅತ್ತೆ. ಅದ ಅಯ್ಯೋ ಮುಸ್ರಿಗೆ ಹಾಕ್ಬಿಟ್ಟವಳೆ. ಅಯ್ಯೋ ಯಾವ್ದೋ ಒಂದು ಅಲ್ಲೇ ಒಂದ್ ಇದೆಯಲ್ಲ ಬಾಣ್ಲಿ, ಅದನ್ನೇ ತಗೊಳ್ಳಿ ಅತ್ತೆ. ಅದೆಲ್ಲ ಏನು ಬೇಕಾಗಿಲ್ಲ. ನಮ್ಮಪ್ಪ ಮದ್ವೆಲ್ ನಂಗೆ ಕೊಟ್ಟಿರೋ ಬಾಣ್ಲಿ ಇದೆ, ಅದನ್ನೇ ತಗೋತೀನಿ. ಯಪ್ಪ ಓ ದೇವ, ಅಯ್ಯೋ ಎಲ್ಲೂ ಸಿಗ್ತಾವಲ್ಲ. ಅಯ್ಯೋ ಚೀರ್. ಅಲ್ಲೋಡೆ ಮೀನಾ, ನನ್ಗೆ ಖಾಲಿ ಅಮ್ಮ ಗೊತ್ತಿತ್ತು ಕಡೆ, ಸಕ್ಕರೆ ರಂಗೋಲಿ ಅಮ್ಮ ಆಗ್ಬಿಟ್ಟಿದ್ದಾರೆ. ನೀನೇ ಇರ್ತೀರಾ? ಅಲ್ಲಿ ಅಕ್ಕಿ ಇಟ್ಟು ಮತ್ತೆ ಕೆಮ್ಮಣ್ಣಿತ್ತು, ಅದು ಬಿದ್ದಿರೋದು. ನಾಳೆ ಗೊತ್ತು ಕಣೆ, ನೀನು ಬೇಕು ಬೇಕು ಅಂತಾನೆ ಇದನ್ನ ನನ್ ಮೇಲೆ ಬೀಳಿಸಿರೋದು ಅಂತ. ಮಾಡ್ತೀನಿ ಛೇ 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 ಛೇ. ಏನಿದು? ಒಬ್ಬ ಬಿಸ್ನೆಸ್ ಮ್ಯಾನ್ ಮನೇಲಿ ಸೆನ್ಸ್ ಇಲ್ದೆ ನಾಯ್ಸ್ ಮಾಡ್ಕೊಂಡು, ಏನ್ ಡರ್ಟಿ ಪೀಪಲ್ ಅಪ್ಪ. ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್ ಲೈಕ್ ಇಟ್, ಐ ಡೋಂಟ್. ಅಯ್ಯೋ ರೋಹಿಣಿ ರೋಹಿಣಿ ಬಾರು ಬಾರೆ happening ಕಲರ್ ಕಲರ್ ದೇವಾ. ಯಾರು ನೀನು? ನನ್ನೇ ಯಾರು ಅಂತ ಕೇಳ್ತೀನೋ? ನಾನು ಯಾರು ಅಂತ ಗೊತ್ತಾಗಿಲ್ವೇನೋ ನಿನ್ಗೆ? ಅಮ್ಮ ನೀನಾ? ಅಯ್ಯೋ ಏನಮ್ಮ ಇದೆಲ್ಲ? ಈ ಹೂ ಕಟ್ಟೋಳು ಬೇಕು ಅಂತಾನೆ ಸುರ್ದಿರೋ ಕಣೋ ನನ್ ಮೇಲೆ. ಅಯ್ಯೋ ಅತ್ತೆ, ಸ್ಕೂಲ್ ಸಿಗದೆ ನಾನೇ ಕೆಳಗಡೆ ಬಿದ್ದೋಗ್ತಿದೆ. ನಾನೇ ಕಡೆ ಅದನ್ನೆಲ್ಲ ನಿನ್ ತಲೆ ಮೇಲೆ ಹಾಕಿ. ಸುಳ್ಳು ಹೇಳ್ಬೇಡ ನೀನು. ಓ ಹೌದಾ ಹೌದಾ ಅಮ್ಮ, ಸರ್ಕಲ್ ಮಾರಮ್ಮ, ಬಂಡೆ ಮಕ್ಕಳಮ್ಮ, ಕಾಪಾಡಮ್ಮ ಈ ಸಕ್ಕರೆನ. ಲೇ ಮೀನಾ, ನೋಡೇಲಿ ಸಕ್ಕರೆ ಮೈ ಮೇಲೆ ದೇವ್ರು ಬಂದ್ಬಿಟ್ಟಿದಾರೆ. ಹೋಗಿ ಕರ್ಪೂರದ ತಗೊಂಬರೆ, ಅಂಗಾರದ ಮೇಲೆ ಹಚ್ಚಿದ್ರೆ ಅಂಗಾಳ ಪರಮೇಶ್ವರಿ ತಣ್ಣಗಾಗ್ತಾಳೆ. ಸುಮ್ನೆ ಸಾಕು. ಕರ್ಪೂರದ ಜೊತೆಗೆ ಬೇವಿನ ಸೊಪ್ಪು ತಂದ್ಬಿಡು. ತಗೊಂಡ್ ನೋಡಿ. ಕೊಡಿಯಲ್ಲ ಇದು, ಕೊಡು ಅಂತ ಹೇಳಿದ್ದು. ಓ ಅದು ಒಳ್ಳೆ ಐಡಿಯಾನೆ. ಹೋಗಿ ಬೇವಿನ ಸೊಪ್ಪು ತಗೊಂಬರೆ. ಓ ನೀ ಸುಮ್ನೆ ನಿನ್ಕೊಡ್ರಿ. ಆಗ್ಲೇ ಎಣ್ಣೆ ಚೆಲ್ಲಿ ನನ್ನನ್ನು ಬೇಯಿಸಿದ್ದು, ಸ್ನಾನ ಮಾಡ್ಕೊಂಡು ಬಂದ್ರೆ ಈಗ ನೋಡು ಹಿಟ್ಟು ಚೆಲ್ಲಿದಾಳೆ. ಸಕ್ಕರೆ, ನಾನು ಬರೋದು ಒಂದೇ ಒಂದ್ ಸೆಕೆಂಡ್ ಲೇಟ್ ಆಗಿದ್ರು ಪಾಪ ಮೀನಾ ಮೇಲೆತ್ತಿದ್ಲು, ಕೆಳಗೆ ಬಿದ್ದೋಗ್ಬಿಡ್ತಾ ಇದ್ಲು ಗೊತ್ತಾ? ರೀಚೇನ ನಾನು ಕರೆಕ್ಟ್ ಆಗಿ ಹಾಕೊಂಡಿದ್ದೆ, ಅದ್ ಹೇಗ್ ಸೈಡ್ ಹೋಯ್ತು ಅಂತ ಗೊತ್ತಿಲ್ಲ, ಬಿದ್ದೆ. ಓ ಹಂಗ ಬಿಸಿಯಾ? ಈ ಕಡೆ ಬೈಲಿ ನಿಮಿಷ. ಚೇರು ಅದಾಗದೇ ಸೈಡ್ಗೆ ಹೋಗೋದಕ್ಕೆ ಚಾನ್ಸೇ ಇಲ್ವೇ? ಏನೋ ನಾನೇ ಕಳ್ದೆ ಅಂತ ಹೇಳ್ತಿದ್ಯಾ? ಇರ್ಬೋದು. ಇಲ್ಲೇನ್ ತರಡಂಪರ್ ಇದಾರ ರಿವ್ಯೂ ಮಾಡಿ ನೋಡೋದಕ್ಕೆ? ನೀನ್ ಹೆಂಗ್ತಿನ ಬೀಳ್ಸದೆ ನೋಡ್ ನನ್ ಕೆಲ್ಸ. ನೀವು ಕೋತಿ ತರ ಅಲ್ಲಿ ಇಲ್ಲಿ ನೇತಾಡ್ತಿರ್ತಾಳೆ, ನಾನ್ ಬೀಳ್ಸಿದ್ದಂತೆ. ಅತ್ತೆ ಅಲ್ಲ ನೀನವ್ರೆ, ನೀವ್ ಯಾಕೆ ಮೇಲೆ ಹತ್ತಿದ್ರಿ? ಅತ್ತೆಗೆ ಪಟ್ಟ ಹಾಕೋದಕ್ಕೆ ಬೇಕಾಗಿರೋ ಸಾಮಾನ ತಗೋಬೇಕಾಗಿತ್ತು, ಅದಕ್ಕೆ ಮೇಲೆ ಹತ್ ನೋಡ್ತಿದ್ದೆ. ಓಹೋ, ಪಟ್ಟ ಹಾಕ್ತೀನಿ ಅಂತ ಕಲರ್ ಕಲರ್ ರಂಗೋಲಿನ ಅಮ್ಮನ ಮೇಲೆ ತುರ್ದಿದ್ಯಾ? ಅದು ಮುಖದ ಮೇಲೆ ನೋಡು. ನಮ್ಮ ಅಮ್ಮನ ಈಗ ತಾನೆ ಗೌರಿಂದ ಎದ್ದು ಬಂದಿರೋ ಈ ದೆವ್ವ ಮುಂತ್ರ ಕಾಣಿಸ್ತಾವ್ರೆ. ಅತ್ತೆ ಒಳ್ಳೆ ಹೋಲಿ ಆಡ್ಕೊಂಡ್ ಬಂದಂಗ್ ಕಾಣ್ತಾ ಇದೀರಲ್ಲ, ಒಂದು ಫೋಟೋ ಕೊಡ್ತೀರೋ? ಹಿಂಗೆ ಹಾಗೆ ಒಂದ್ ಸೆಲ್ಫಿ. ಇದನ್ನ ಯಾರಾದ್ರೂ ಫೋಟೋ ತಗೋತಾರ ನಮ್ಮ? ಸಖತ್ತಾಗಿದೆ, ಚೆನ್ನಾಗಿದೆ ಒಂಥರ. ಲೇ ಮನೆ ಮುಂದೆ ರಂಗೋಲಿ ಕಾಮನ್ನು, ಅದೇ ರಂಗೋಲಿ ಮೈ ಮೇಲೆ ಹೊಸ ಟ್ರೆಂಡು. ಸಖತ್ತಾಗಿದೆ. ಕಲರ್ಫುಲ್ ಸಕ್ಕರೆ ಬೈ ಶಾಂತಿ. ಸಕ್ಕತ್ತಾಗಿ ಹೇಳಿದ್ರಿ ಸೂರ್ಯ ಅವರೇ. ಅದೇ ಟ್ಯಾಗ್ ಲೈನ್ ಹಾಕ್ಬಿಟ್ಟು ನಾನ್ ಸ್ಟೇಟಸ್ ಅಪ್ಲೋಡ್ ಮಾಡ್ತೀನಿ. ನೋಡಿ ನೋಡಿ ಎಷ್ಟು ವ್ಯೂಸ್ ಬರುತ್ತೆ. ಹಾಕು ಕಲರ್ಫುಲ್ ಅತ್ತೆ ಅಂತ ಹಾಕ್ಬಿಟ್ಟು ಇವ್ರನ್ನ ವೈರಲ್ ಮಾಡ್ಬಿಡದ್ಲ. ಶೋರ್ ಮಾಡಿದ್ರೆ ಆಯ್ತು, ಅದ್ರಲ್ಲೇನಿದೆ. ಅದೆಲ್ಲ ಏನು ಬೇಕಾಗಿಲ್ಲ, ಸುಮ್ನೆ ಕೂತ್ಕೊಳ್ಳಮ್ಮ ನೀನು. ಒಂದೇ ದಿನದಲ್ಲಿ 3 ಸಲ ಸ್ನಾನ ಮಾಡೋ ಹೋಗ್ ಮಾಡಿದಾಳೆ. ಇವಳಿಗೆ ಸರಿಯಾಗಿ ಮಾಡ್ಬೇಕು. ಇನ್ನೂ ಒಂದ್ಸಲ ನಾನ್ ಸ್ನಾನ ಮಾಡಿದ್ರೆ ಶೀತ ಬಂದು ಒಂದೇ ಸಲ ಹೋಗ್ಬಿಡ್ತೀನಿ ಅಷ್ಟೇ. ಅಯ್ಯೋ ಸ್ನಾನ ಮಾಡ್ಬಿಟ್ರಾ? ಯಾಕೆ ಸ್ನಾನ ಮಾಡ್ದೆ ಹಂಗೆ ಭೂತ ತರ ಇರ್ಬೇಕಿತ್ತಾ? ಅದು ಹಾಗಲ್ಲ ಅತ್ತೆ, ನಿಮ್ಗೇನೋ ತೋರಿಸ್ಬೇಕಿತ್ತು. ಒಂದ್ ನಿಮಿಷ ಇರಿ, ಇಲ್ಲಿ ನೋಡಿ. ಏನಮ್ಮ ಇದು ನನ್ ಫೋಟೋ? ಹೌದು ಅತ್ತೆ, ಆ ಸೂರ್ಯ ಅವ್ರು ಹೇಳ್ದಾಗೆ ಶ್ರುತಿ ಟ್ಯಾಗ್ ಲೈನ್ ಹಾಕೊಂಡು ನಿಮ್ ಫೋಟೋನ ಸ್ಟೇಟಸ್ ಅಪ್ಲೋಡ್ ಮಾಡ್ಬಿಟ್ಟಿದ್ದಾಳೆ. ಅಯ್ಯೋ ಕಣಮ್ಮ, ನಾನೇನು ತಮಾಷೆಗೆ ಹೇಳ್ತಿದ್ದಾಳೆ ಅನ್ಕೊಂಡೆ, ನಿಜವಾಗ್ಲೂ ಹಿಂಗ್ ಮಾಡೇ ಬಿಡೋದ ಅವಳು. ಮತ್ತೆ ನನಗ್ ಯಾಕೋ ಇದು ಬರೀ ಶ್ರುತಿ ಕೆಲ್ಸ ಅಲ್ಲ ಅಂತ ಅನಿಸ್ತಿದೆ. ನನಗ್ ಯಾಕೋ ನೇನಾನೇ ನಿಮ್ ಬಗ್ಗೆ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವ್ರ ತಲೆ ತುಂಬಿಸಿ ಈ ತರ ಕೆಲ್ಸ ಮಾಡ್ಸಿದಾರೆ. ಇದು ಖಂಡಿತ ಹೂ ಮಾರೋಳ್ ಕೆಲ್ಸಾನೆ. ನಾನು
ಈ ಶ್ರುತಿ ದೊಡ್ಡ ಮನೆತನದಿಂದ ಬಂದವಳು ಹಿಂಗೆಲ್ಲ ಲೋಕಲ್ ಆಗಿ ಆಡಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಹೂ ಕಟ್ಟೋಳ್ ಜೊತೆ ಸೇರ್ಕೊಂಡು ನಾನು ಮರ್ಯಾದೆನ ಬೀದಿ ಪಾಲ್ ಮಾಡ್ಬಿಟ್ಟೆ. ಹೋಯ್ತು ಮುಗಿದೋಯ್ತು. ಇನ್ನೀಗ ಈ ಫೋಟೋನ ಈ ಸ್ಟೇಟಸ್ನ ಅವ್ರಮ್ಮ ಅವ್ರಪ್ಪ ಅವ್ರ ಕಡೆ ರಿಲೇಟಿವ್ಸು ನಮ್ ಕಡೆ ರಿಲೇಟಿವ್ಸು ಎಲ್ಲಾರು ನೋಡ್ಬಿಡ್ತಾರೆ. ನಿಮ್ಮನ್ನ ಖಂಡಿತ ಜೋಕರ್ ಅನ್ಕೋತಾರೆ. ಏನಂದ್ರೆ? ಅಯ್ಯೋ ಅದೇ ಈ ಫೋಟೋಲಿ ನೀವ್ ಹಾಗೆ ಕಾಣ್ತಿದ್ದೀರಾ ಅಂತಂದೆ. ಅದೇ ಇನ್ನೂರ್ ನಿಮ್ಗೆ ಮರ್ಯಾದೆ ಕೊಡ್ತಾರ ಹೇಳಿ? ಬಿಡಲ್ಲ. ಹೂ ಕಟ್ಟೋಳ್ನ ನಾನ್ ಸುಮ್ನೆ ಬಿಡಲ್ಲ. ನನ್ನ ಮೇಲಿನ ಭಯ ಕಡಿಮೆ ಆಗೋಗಿದೆ ಅಲ್ವಾ ಅವಳಿಗೆ. ಈ ಸಕ್ಕರೆ ಬೈಲ್ ಶಾಂತಿ ಯಾರು ಅಂತ ನಾನಿವತ್ತು ಅವಳಿಗೆ ತೋರಿಸ್ತೀನಿ. ಏನ್ ಮಾಡ್ ಎಲ್ಲ ನಿನಗೂ ಗೊತ್ತಾಗುತ್ತೆ. ಬಾ ನನ್ ಜೊತೆ. ಎಲ್ಲಿಗ? ಈಗೇನು ನೀನ್ ನನ್ ಮಾತ್ ಕೇಳ್ತೀಯ ಇಲ್ವಾ? ಆಯ್ತು ಬರ್ತೀನಿ. ಏನೇ ಆದ್ರೂ ನನಗೆ ನಿಮ್ ಮೇಲಿನ ಮರ್ಯಾದೆ ಯಾವತ್ತೂ ಕಡಿಮೆ ಆಗಲ್ಲ ಅತ್ತೆ. ಅತ್ತೆ ನೀವ್ ರೆಡಿ ಆಗ್ತೀರಿ? ನಾನು ಹ್ಯಾಂಡ್ ಬ್ಯಾಗ್ ತಗೋ. ಫೋನ್ ಶಾಂತಿ, ಹುಡುಗ್ರು ಬಂದು ತುಂಬಾ ಹೊತ್ತಾಗಿತ್ತು, ಅದಕ್ಕೆ ನಾನೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ನೆನ್ನೆ ಹೇಳ್ಕೊಟ್ಟಿದ್ದೆ, ಇವತ್ತು ಪ್ರಾಕ್ಟೀಸ್ ಮಾಡಿಯಾ? ಏನಾಗಿದೆ ಇವ್ರಿಗೆ? ಅತ್ತೆಗೆ ಕೋಪ ಬಂದಿದೆ ಆಂಟಿ. ನನ್ಗೆ ಗೊತ್ತಾಗ್ತಿದೆ, ಆದ್ರೆ ಯಾರ ಮೇಲ್ ಕೋಪ ಬಂದಿದೆ ಅಂತ. ಅತ್ತೆ ಇನ್ಯಾರ ಮೇಲೆ ಕೋಪ ಮಾಡ್ಕೋತಾರೆ? ಮೀನಾನ? ಅವನ್ ಜೊತೆಗೆ ಅಶ್ವತಿನೂ ಸೇರ್ಕೊಂಡಿದ್ದಾಳೆ. ಓಹೋ, ಹಾಗಾದ್ರೆ ಇಬ್ರು ಸೇರಿ ಏನೋ ಮಾಡಿದಾರೆ. ಶಾಂತಿ, ಜ್ಯೂಸ್ ತಂದ್ಕೊಡ್ಲಾ? ಅದೆಲ್ಲ ಏನು ಬೇಡ. ಏನ್ ಮಾಡ್ತಿದಾರ ಅವರು? ನೀವ್ ಹೇಳಿಕೆ ಮಾಡ್ತಿದಾರೆ ಕಣೆ. ಅಯ್ಯೋ, ಇವ್ರೆಲ್ಲ ಕಡೆ ಆ ಮನೇಲಿ ಇದಾರಲ್ಲ ಅವರು ಕೊಪ್ಪು ಜಾಸ್ತಿ ಹಾಕಿ ಹೇಗ್ ಬೇಕೋ ಹಾಗ ಆಡ್ತಿದ್ದಾರೆ. ಅಲ್ಲ, ಅವ್ರು ನನ್ನ ಏನ್ ಅನ್ಕೊಂಡಿದ್ದಾರೆ? ಅಲ್ಲ ಕಡೆ, ನಾನೇನ್ ಜೋಕರ್ ತರ ಕಾಣ್ತಿದ್ದೀನ ಹೇಳು? ಅಲ್ಲ, ಆ ಹೂ ಕಟ್ಟೋಳು ನನಗ್ ಮರ್ಯಾದೆ ಕೊಡಲ್ಲ. ಈಗ ಆ ಶ್ರುತಿನಿ ಇವ್ರ ಜೊತೆ ಸೇರ್ಕೊಂಡು ಅವಳು ನನಗ್ ಮರ್ಯಾದೆ ಕೊಡ್ತಿಲ್ಲ. ಅಲ್ಲ, ಏನ್ ಅನ್ಕೊಂಡಿದ್ದಾರೆ ಇವ್ರೆಲ್ಲ ನನ್ನ ಅಂತ? ರೋಹಿಣಿಗ್ ಒಬ್ಬಳಿಗೆ ಕಡೆ ನನ್ನ ಮೇಲೆ ಮರ್ಯಾದೆ ಪ್ರೀತಿ ಎಲ್ಲ ಇರೋದು. ನಾನ್ ತೋರಿಸಿದ ಹುಡುಗಿ ಅಲ್ವಾ ರೋಹಿಣಿ, ಅವಳು ಯಾವತ್ತಿಗೂ ಸರಿಯಾಗಿ ಇರ್ತಾಳೆ. ಶಿಪ್ರು ತುಂಬಾ ಮೆರೀತಿದ್ದಾರೆ. ಅವ್ರ ಕಾಲಿಗೆ ಹೇಗ್ ಬೇಡಿ ಹಾಕ್ಬೇಕು ಅನ್ನೋದು ನನಗ್ ಗೊತ್ತಿದೆ ಚೆನ್ನಾಗಿ. ಏನ್ ಮಾಡ್ತೀಯಾ? ಮಾತಾಡ್ಬೇಕಾಗಿರೋ ಕಡೆ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅದಕ್ಕೆ ರೋಹಿಣಿನ ಇಲ್ಲಿ ಕರ್ಕೊಂಡ್ ಬಂದಿರೋದು. ಯಾರ ಹತ್ರ ಮಾತಾಡ್ತೀಯಾ? ಅವ್ರು ಬರ್ತಾರೆ, ಅವ್ರು ಯಾರು ಅನ್ನೋದು ಅವಾಗ ನಿನಗೂ ಗೊತ್ತಾಗುತ್ತೆ. ಸ್ವಲ್ಪ ವೇಟ್ ಮಾಡುವ. ಬೇಗ್ರೆ, ಡ್ಯಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಅನ್ಸತ್ತೆ. ಶುರು ಆದಾಗ ಎಷ್ಟೊಂದ್ ಜನ ಜಾಯಿನ್ ಆಗಿರ್ಲಿಲ್ಲ ಅಲ್ವಾ? ಹೌದು, ಆದ್ರೆ ಈಗ ತುಂಬಾ ಜನ ಸೇರ್ಕೊಂಡಿದ್ದಾರೆ. ಹಾಯ್ ರೋಹಿಣಿ, ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಬೇಗ್ರೆ, ಏನೋ ಮಾತಾಡ್ಬೇಕು ಬನ್ನಿ ಅಂತ ಹೇಳಿದ್ರಿ. ಸ್ಟೂಡೆಂಟ್ಸ್, ನೀವೆಲ್ಲ ಒಂದ್ 10 ನಿಮಿಷ ರೆಸ್ಟ್ ಮಾಡಿಪಾ, ಹೋಗಿ. ಹಲೋ, ಬನ್ನಿ, ನಡಿ. ಈ ರೂಮಲ್ಲಿ ಯಾರು ಇಲ್ಲ ಅನ್ಸುತ್ತೆ. ನಮ್ ಆ ಕಡೆ ಹೋಗೋಣ ಬಾರು. ಯಾರು ನಿಂತಿರೋದೇ ನಮಗೂ ಬೇಕಾಗಿರೋದು. ಸ್ವಲ್ಪ ಹೊತ್ತು ಯಾರ್ದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಆರಾಮಾಗಿ ಮಾತಾಡ್ಬೋದು. ನಡಿ ಕುತ್ಕೋ ನೀನು. ಬೇಡ ಕಣು, ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ. ನಡಿ ನೀ ಕುತ್ಕೋ ನೀನು, ಹೋಗು. ಏನ್ ಬೇಗ್ರೆ ಇದು? ಮಾತಾಡ್ಬೇಕು ಅಂತ ಕರ್ಸಿ ನೀವ್ ಹೀಗ್ ಮೌನವಾಗಿದ್ರೆ ಏನ್ ಅರ್ಥ? ಏನ್ ವಿಷಯ ಅಂತ ಹೇಳಿ. ನಿಮ್ ಮಗಳ ಬಗ್ಗೆನೆ ಮಾತಾಡ್ಬೇಕು. ನನ್ ಮಗ್ಳ ಬಗ್ಗೆನಾ? ಯಾಕೆ, ಏನಾಯ್ತು? ಅಲ್ಲ, ಹೀಗೇನೇನ್ರಿ ಮಕ್ಕಳನ್ನ ಬೆಳೆಸೋದು? ಯಾಕ್ ಬೇಗ್ರೆ, ಏನಾಯ್ತು? ಇನ್ನು ಚಿಕ್ಕ ಹುಡುಗಿ ಆಡ್ದಂಗ್ ಆಡ್ತಿದ್ದಾಳೆ. ನನಗಂತೂ ಒಂದ್ ಸ್ವಲ್ಪ ಇಷ್ಟ ಆಗ್ತಿಲ್ಲ. ಬೇಗ್ರೆ, ಮೊದ್ಲು ಏನಾಯ್ತು ಅನ್ನೋದನ್ನ ಹೇಳಿ. ಏನು ಅಂತ ಹೇಳಿ? ಏನಾಯ್ತು ಅದನ್ನ ಹೇಳಿ ಬೀಗ್ರೆ. ಆಂಟಿ, ನಿಮ್ ಫೋನಲ್ಲಿ ಶ್ರುತಿ ಹಾಕಿರೋ ಸ್ಟೇಟಸ್ ನೋಡಿ. ಏನಿದು ಬೀಗ್ರೆ, ಮುಖ ಎಲ್ಲ? ಅಮ್ಮ, ಒಂದ್ ನಿಮಿಷ ಕೊಡಿ ಇಲ್ಲಿ. ಏನೇ ಶಾಂತಿ ಇದು? ಚಮ್ಮನ್ ರಂಗೋಲಿಯಲ್ಲಿ ಹೋಲಿ ಆಡ್ಕೊಂಡ್ ಬಂದಂಗಿದ್ಯಾ? ಅಂತದೇನ್ ಬಂದಿರೋದ್ ನಿನಗೆ? ಸುಮ್ನಿರ್ತೀಯಾ? ನೋಡಿ ನಿಮ್ ಮಗ್ಳು ಏನ್ ಮಾಡಿದಾಳೆ ಅಂತ ನೋಡಿದ್ರಿ ತಾನೇ ಚೆನ್ನಾಗಿ. ನನ್ನ ಮುಖ ಹೀಗಾಗೋಗಿದೆ ಅಂತ ಎಲ್ರಿಗೂ ಗೊತ್ತಾಗ್ಲಿ ಅಂತ ಸ್ಟೇಟಸ್ ಬೇರೆ ಹಾಕೊಂಡಿದ್ದಾಳೆ. ಬೀಗ್ರೆ, ಅವಳೇನೋ ತಮಾಷೆಗೆ. ನನಗೆ ಅವಮಾನ ಆಗುತ್ತು, ಅವಳಿಗೆ ತಮಾಷೆನಾ? ನನ್ನ ಮರ್ಯಾದೆ ಹೋಗ್ಲಿ ಅಂತ ತಾನೆ ಅವ್ಳು ಹೀಗೆಲ್ಲ ಮಾಡಿರೋದು. ಇಷ್ಟೇ ಅಲ್ಲ, ಮನೇಲಿ ಇನ್ನೂ ಬೇಕಾದಷ್ಟು ಅವಮಾನ ಮಾಡಿದಾಳೆ ನನ್ಗೆ. ಅವಳು ಹಾಗೆಲ್ಲ ಮಾಡಲ್ಲ ಬೀಗ್ರೆ. ಅಂದ್ರೆ ನಾನ್ ಸುಳ್ಳಿನಾ? ಹೇಳಿ, ಬೇಕಾದ್ರೆ ರೋಹಿಣಿನ್ ಕೇಳಿ. ಆಂಟಿ, ಶ್ರುತಿ ಅತ್ತೆಗೆ ತುಂಬಾ ಕೋಪ ತರ್ಸಿದಾಳೆ. ರಾತ್ರಿ ದೆವ್ವದ್ ಸೌಂಡ್ ಹಾಕಿ ಅತ್ತೆಗೆ ಹೆದರೋ ಹಾಗೆ ಮಾಡಿದಾಳೆ. ಎಣ್ಣೆ ಚೆಲ್ಲಿ ಅತ್ತೆ ಬೀಡೋ ಹಾಗೆ ಮಾಡಿದಾಳೆ ಇವತ್ ಬೆಳಿಗ್ಗೆ. ನಮ್ ಶ್ರುತಿ ಹಾಗೆಲ್ಲ ಮಾಡೋ ಹುಡುಗಿ ಅಲ್ವೇ? ಸಾವಾಸದಿಂದ ಸನ್ಯಾಸಿನೇ ಕೆಡ್ತಾನಂತೆ. ಈ ಶ್ರುತಿ ಕೆಡಲ್ವಾ? ಯಾರ್ ಬಗ್ಗೆ ಹೇಳ್ತಿದ್ದೀರಾ? ನಮ್ ಮನೇಲಿ ಇದ್ದಾಳಲ್ಲ ಒಬ್ಳು ಹೂ ಕಟ್ಟೋಳು. ಮೀನಾನ? ಇನ್ಯಾರು? ಇವ್ರಿಬ್ರು ಸೇರ್ಕೊಂಡು ನಮ್ಮನೇನ ಸರ್ಕಸ್ ಮಾಡಿಟ್ಟಿದ್ದಾರೆ. ಆ ಮೀನಾ ಬೆಳೆದ್ ಬಂದಿರೋ ಜಾಗ ಹಾಗೆ. ಆದ್ರೆ ನಿಮ್ ಮಗ್ಳು ಹಾಗೇನ್ರಿ? ಅತ್ತೆ ಮನೇಲಿ ಹೇಗಿರ್ಬೇಕು, ಹೇಗ್ ನಡ್ಕೋಬೇಕು, ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ನೀವ್ ಹೇಳ್ಕೊಡಿಲ್ವಾ? ಒಬ್ಳೆ ಮಗ್ಳು ಅಂತ ಅವಳ ಮುದ್ದಾಗ್ ಸಾಕ್ಬಿಟ್ವಿ. ಅಯ್ಯೋ, ಹಾಗಂತ ಅತ್ತೆಗ್ ಮರ್ಯಾದೆ ಕೊಡ್ಬಂತ? ಆಂಟಿ, ಶ್ರುತಿ ಒಳ್ಳೆಯವ್ರೆ, ಆದ್ರೆ ಈಗ ಸ್ವಲ್ಪ ದಿವಸದಿಂದ ತುಂಬಾ ಬದ್ಲಾಗಿದ್ದಾರೆ. ನಾನ್ ನೋಡಿ ಅತ್ತೆ ಏನ್ ಹೇಳಿದ್ರು ಕೇಳ್ತೀನಿ. ಆದ್ರೆ ಶ್ರುತಿ ಹಾಗಲ್ಲ. ಅತ್ತೆ ಏನಾದ್ರು ಹೇಳಿದ್ರೆ ವಾದ ಮಾಡ್ತಾಳೆ, ಸಿಕ್ಕಾಪಟ್ಟೆ ವಾದ ಮಾಡ್ತಾಳೆ. ನೋಡಿ, ನಮ್ ಮನೆ ದೊಡ್ಡ ಸೊಸೆ ರೋಹಿಣಿ. ನಾನಾದ್ಮೇಲೆ ಎಲ್ಲಾ ಜವಾಬ್ದಾರಿ ತಗೋಬೇಕಾಗಿರೋದು ರೋಹಿಣಿ.
ಅದಕ್ಕೆ ಅವಳು ಇಷ್ಟು ಶಿಸ್ತಾಗಿದ್ದಾಳೆ ಗೊತ್ತಾ. ಆದ್ರೆ ಶ್ರುತಿ ನನ್ನ ಮಗನ ಎಲ್ರ ಮುಂದೆ ಹೋಗೋ ಬಾರೋ ಗಡ್ಡ ಇಟ್ಕೊಂಡ್ ನೇತಾಡ್ತೀನಿ, ಕೂದಲು ಇಟ್ಕೊಂಡ್ ಜೋಕಾಲಿ ಆಡ್ತೀನಿ ಅಂತೆಲ್ಲ ಮಾತಾಡ್ತಾಳೆ. ಗಂಡ ಹೆಂಡತಿ ಅಂದ್ಮೇಲೆ ಅದೆಲ್ಲ ಸಹಜ ಅಲ್ವಾ? ಅವ್ರ ರೂಮಲ್ಲಿ ಹೇಗ್ ಬೇಕಾದ್ರೂ ಇಟ್ಕೊಳ್ಳಿ ಅಲ್ಲ, ಆದ್ರೆ ನನ್ನ ಮಗನ್ನ ಅವಳು ಕೆಲ್ಸದವನ್ ತರ ನಡ್ಸ್ಕೊತಾಳೆ ಗೊತ್ತಾ. ಕಾಲ್ ಎತ್ತಿ ನನ್ನ ಮಗನ್ ಮೇಲ್ ಹಾಕ್ತಾಳೆ, ಅವನ ಕೈಯಲ್ಲಿ ನೈಲ್ ಪಾಲಿಶ್ ಎಲ್ಲ ಹಾಕಿಸ್ಕೊತಾಳೆ ಗೊತ್ತಾ. ನನ್ ಕೊನೆ ಮಗ ಅಂತ ನಾನು ಅವನ್ನ ಎಷ್ಟು ಪ್ರೀತಿಯಿಂದ ಸಾಕೊಂಡಿದ್ದೆ ಗೊತ್ತಾ ನಿಮ್ಗೆ. ನಾನು ಏನಾದ್ರು ಒಂದು ಮಾತು ಕೇಳಿದ್ರೆ ನನಗೆ ಎದುರು ಪ್ರಶ್ನೆ ಮಾಡ್ತಾಳೆ. ನಾನು ಅಂದ್ರೆ ಒಂಚೂರು ಮರ್ಯಾದೆನೇ ಇಲ್ಲ ಅವಳಿಗೆ. ನೋಡಿ, ನೀವೇ ಅವಳಿಗೆ ಬುದ್ಧಿ ಹೇಳ್ಬೇಕು, ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು, ಹೇಗ್ ಮರ್ಯಾದೆ ಕೊಡ್ಬೇಕು ಅಂತ ಸ್ವಲ್ಪ ಹೇಳ್ಕೊಡಿ ನಿಮ್ ಮಗಳಿಗೆ. ಅದನ್ನ ನೀವೇ ಹೇಳ್ಬೋದಲ್ವಾ ಬೀಗ್ರೆ? ನೀವು ಅವಳತ್ತೆ, ನಿಮ್ಗಿಲ್ದೇ ಇರೋ ರೈಟ್ಸಾ? ನಾನ್ ಇದನ್ನು ಹೇಳ್ಬಿಟ್ಟು ಇನ್ನೊಂದ್ ಸ್ವಲ್ಪ ಮರ್ಯಾದೆ ಕಳ್ಕೊಬೇಕಲ್ವಾ. ಬಜಾರಿ ಅವಳು, ನೀವೇ ತಾನೇ ಹೆತ್ತಿರೋದು, ನೀವೇ ಬುದ್ಧಿ ಹೇಳಿ. ನಾನ್ ತಾನೇ ಹೇಗ್ ನನ್ ಮರ್ಯಾದೆ ಹಾಳ್ ಮಾಡ್ಕೊಳ್ಳಿ ಹೇಳಿ? ಅವ್ರು ನಾನ್ ಹೇಳಿದ ಮಾತನ್ನು ಕೇಳಲ್ಲ. ನೀವೇ ಅಳಿಯಂದ್ರಿಗೆ ಹೇಳಿ, ಅವರೇ ಮಾತಾಡ್ಲಿ. ನನ್ನಿನ್ನಂತೂ ಅವಳ ಹತ್ರ ಮಾತಾಡಕ್ಕಾಗಲ್ಲಪ್ಪ. ನಾನೀಗ ಬರ್ತೀನಿ. ಇವ್ರ ಮನೇಲಿ ಏನೋ ಸಮಸ್ಯೆ ಅನ್ಸತ್ತೆ. ನನ್ ಕೈಲಾದ ಮಟ್ಟಿಗೆ ಇದನ್ನ ಜಾಸ್ತಿ ಮಾಡ್ಬೇಕು. ನಾಗ ಶ್ರುತಿ ಮತ್ತೆ ನಾವ್ ಅಳಿಯಂದ್ರು ನಮ್ಮನೆಗೆ ಪರ್ಮನೆಂಟ್ ಆಗಿ ಬಂದ್ಬಿಡ್ತಾರೆ. ಅಲ್ಲ ಕಣೆ ಕಸ್ತೂರಿ, ಇದು ಯಾವ ಸೀಮೆ ತಾಯಿ, ಅವ್ನ್ ಯಾವ ಸೀಮೆ ತಂದೆ ಅಲ್ಲ. ಒಂದಿಟ್ಟಿಸಿ ಅದು ಇಟ್ಟಿದ್ದಾಳೆ, ಅವಳನ್ನೇ ಇವ್ರಿಗೆ ನೋಡ್ಕೊಳಕ್ ಬರಲ್ಲ ಅಂತಾರೆ. ನಾನು ಮೂರ್ ಇದಾವೆ, ಆದ್ರೂ ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀನಿ ನೋಡು. ನಾನು ಒಂದು ಸೌಂಡ್ ಹಾಕಿದ್ರೆ ಸಾಕು ಮೂರು ನಡುಕ್ತವೆ ಗೊತ್ತಾ. ಒಂದಿನ್ನೇ ಸರಿ ಮಾಡಕ್ಕಾಗಲ್ಲ ಅಂತ ಯಾವ ಇವೆಲ್ಲ. ಏನೇ ಇದು ಶಾಂತ್, ಅವ್ರ ಹತ್ರ ಮಾತಾಡಿ ಇದಕ್ಕೊಂದ್ ಕೊನೆ ಹೇಳ್ತೀನಿ ಅಂತ ಹೇಳ್ದೆ. ಅವ್ರು ನೋಡಿದ್ರೆ ಈ ರೀತಿ ಮಾತಾಡೋದ್ರು. ದುಡ್ಡಿರೋರೆಲ್ಲ ಹೀಗೆ. ಆ ಹುಚ್ಚಿ ನೆತ್ತಿರೋ ಈಕೆ ದೊಡ್ಡ ಹುಚ್ಚಿ. ಶ್ರುತಿ ಹೀಗೆಲ್ಲ ಮಾಡ್ತಿದ್ದಾಳೆ ಅಂತ ಇವಳ ಹತ್ರ ಹೇಳಿದ್ರೆ ಇವಳು ಶ್ರುತಿನ ಬೈತಾಳೆ. ಆಗ ಕೋಪ ಬಂದು ಮೀನಿನ ಜೊತೆ ಜಗಳ ಆಡ್ತಾಳೆ ಅಂತ ನಾನು ಪ್ಲಾನ್ ಮಾಡಿದ್ರೆ ಅದೆಲ್ಲ ವೇಸ್ಟ್ ಆಗೋಯ್ತು. ಶಾಂತ್, ಈಗೇನ್ ಮಾಡ್ತೀಯಾ? ಅವ್ರ ಹಿಂದೆನೆ ಹೋಗಿ ಬಲವಂತವಾಗಿ ಕರ್ಕೊಂಡ್ಬಂದು ತಿನ್ನ ಬೈಸ್. ನಿನಗೆ ಓಕೆನಾ? ಬಿಡು ಶಾಂತ್, ಎಲ್ಲ ಶ್ರೀಮಂತ ಅವ್ರಿಗಿಂತ ಜಾಸ್ತಿ ಇದೆ ನಮ್ ರೋಹಿಣಿಗೆ. ಆದ್ರೆ ಯಾವತ್ತಾದ್ರೂ ಒಂದೇ ದಿನ ಅವಳು ನನಗ್ ಮರ್ಯಾದೆ ಇದೆ ನಡ್ಕೊಂಡಿದ್ದಾಳ. ನಮ್ ಹತ್ರ ದುಡ್ಡಿಲ್ಲ ಅಂತ ಹೀಗೆಲ್ಲ ಮಾತಾಡ್ತಿದ್ದ. ಇದೆಲ್ಲ ಒಂದಿನ ಬದ್ಲಾಗತ್ತೆ, ನೋಡ್ತಾ ಇರು. ನನ್ನ ಮಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ, ಆಗ ನೋಡ್ಕೋತ. ಶಾಂತಿ, ಈಗ ಇವ್ರು ಶ್ರುತಿ ಹತ್ರ ಅಯ್ಯೋ ನೀವೇ ಬೇಕಾದ್ರೆ ಮಾತಾಡ್ಕೊಳ್ಳಿ ಅಂತ ಕೈ ತೊಳ್ಕೊಂಡು ಹೋದ್ಲಲ್ಲ ಮಾತಾಯಿ. ಅವಳು ಮನೆಯಲ್ಲೂ ಹಿಂಗೆ ಆಡ್ತಿದ್ಲು ಅಂತ ಅನ್ಸುತ್ತೆ. ರವಿ ನಮ್ ಮದ್ವೆ ಆಗ್ತಿದ್ ಹಂಗೆ ಪೀಡೆ ತೊಳಗೋಯ್ತು ಅಂತ ಇವರು ಕೈ ತೊಳ್ಕೊಂಡ್ಬಿಟ್ಟಿದ್ದಾರೆ ಅನ್ಸುತ್ತೆ. ಪ್ರಾರಬ್ಧ ಪಿಶಾಚಿಗಳು. ನನ್ ಮಗ ರವಿ ಹೇಳ್ಬೇಕು, ಎಲ್ಲ ಅವನಿಂದಾನೆ. ಹೋಗಿ ಇವಳನ್ ಮದ್ವೆ ಮಾಡ್ಕೊಂಡ್ ಬಂದಿದ್ದಾರೆ. ಅತ್ತೆ, ಕಂಪ್ಲೀಟ್ ಆಗಿ ಶ್ರುತಿದೇ ತಪ್ಪು ಅಂತ ನಾವ್ ಹೇಳೋದಕ್ಕಾಗಲ್ಲ. ನೀನ್ ಅವ್ರ ಜೊತೆ ಸೇರ್ಕೊಂಡು ಶ್ರುತಿ ಹೀಗೆಲ್ಲ ಅವಳು ಆ ಮನೇಲಿ ಇರೋದಕ್ಕೆ ಹಿಂಗೆಲ್ಲ ಆಗ್ತಿರೋದು. ಅವಳನ್ನ ಮನೆ ಬಿಟ್ಟು ಓಡ್ಸಕ್ಕೆ ಬೇರೆ ದಾರಿನೇ ಸಿಕ್ತಿಲ್ವೇ. ಅತ್ತೆ, ನಂಗೊಂದ್ ಕ್ಲೈಂಟ್ ಕಾಲ್ ಬಂದೆ. ಒಂದ್ ನಿಮಿಷ ಬಂದ್. ಹಲೋ, ಏನು ಮನಿ, ನನಗೆ ಯಾಕೆ ಇಷ್ಟೊತ್ನಲ್ಲಿ ಕಾಲ್? ಹಲೋ, ಕಲ್ಯಾಣಿನಾ? ಹೌದು, ನೀನ್ ಯಾರು? ಇದು ಪ್ರಮಿಳಾ ಅವ್ರ ಫೋನ್ ತಾನೆ? ಹೌದು, ಅವ್ರನ್ನ ಹಾಸ್ಪಿಟ್ಲಿಗೆ ಸೇರ್ಸಿದೀವಿ. ನಾನ್ ಯಾವಾಗ್ಲೂ ಅವ್ರ ಮನೆಗೆ ಹೋಗಿ ಗ್ಲೂಕೋಸ್ ಕೊಡೋ ನರ್ಸ್ ಮಾತಾಡ್ತೀನಿ. ಏನಾಯ್ತು ಅವ್ರಿಗೆ? ಪ್ರಜ್ಞೆ ತಪ್ಪಿದ್ರು ಅಂತ ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದೀವಿ. ಡಾಕ್ಟರ್ ಒಳಗಡೆ ಚೆಕ್ ಮಾಡ್ತಾ ಇದಾರೆ. ಸೊ ನೀವ್ ಆದಷ್ಟು ಬೇಗ. ಸರಿ, ನನ್ ತಾಯಿನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಸರಿ, ಓಕೆ. ಅತ್ತೆ, ನಾನ್ ಹೋಗ್ ಬರ್ತೀನಿ. ಅಯ್ಯೋ ಹೊರಟ್ಬಿಟ್ಯಾ? ಅಯ್ಯೋ ಬೆನ್ನೆಲ್ಲ ನೋವಾಗ್ತಿದೆ ಕಣಮ್ಮ, ಒಂದ್ ಸ್ವಲ್ಪ ಮಸಾಜ್ ಮಾಡ್ಬಿಟ್ಟು ಹೋಗು. ಕಾಲೆಲ್ಲ ತುಂಬಾ ನೋವಾಗ್ತಿದೆ. ನಿನ್ ಕಾಲು ನೀನೇ ಓದ್ಕೋ. ರೋಹಿಣಿ, ನೀನ್ ನನಗ್ ಮಾತ್ರ ಮಸಾಜ್ ಮಾಡಮ್ಮ ಸಾಕ್ತೆ. ಬೇಕು. ಅಯ್ಯೋ ನಾಳೆ ಹೋದ್ರೆ ಆಯ್ತಮ್ಮ, ಸುಮ್ಮನಿರು ನೀನು. ಅದೇ ಅದು VIP ಕ್ಲೈಂಟ್. ನಾನ್ ಹೋಗಿಲ್ಲ ಅಂತಂದ್ರೆ ಅವ್ರ ಪಾರ್ಲರ್ ಕಡೆ ಬರೋದೇ ಇಲ್ಲ. ಅಯ್ಯೋ ಅವರು ಅವ್ರ ಅಮ್ಮನ್ ತರ ಒಪ್ಪಿದ್ ಮಾಯಾಂಗಿ ನೀನೇ ಇರ್ಬೇಕು. ನಾನಿಂದ ನಿನ್ ಕೆಲ್ಸ ಏನ್ ಕೊಡೋದ್ ಬೇಡ, ಹೋಗು. ಸರಿ ಶಾಂತಿ, ಇಲ್ಲಿ ಬಿಡೆ, ಯೋಚನೆ ಮಾಡ್ಬೇಡ. ಸ್ಟೂಡೆಂಟ್ಸ್ ಬಂದ್ರು ನೋಡು, ಕ್ಲಾಸ್ ನೋಡು. ಮದನ್ ಇಲ್ರೋ, ಕಾಣ್ತಿಲ್ಲ. ಮಾಸ್ಟರ್ ರತಿನೂ ಇಲ್ಲ ಮಾಸ್ಟರ್. ಅಲ್ಲ ಎಲ್ಲೋದ್ರು? ಮನೆಗೇನಾದ್ರು ಹೋದ್ರಾ? ಮಾಸ್ಟರ್ ಅವ್ರ ಬ್ಯಾಗ್ ಎಲ್ಲ ಇಲ್ಲೇ ಇದೆ. ಎಲ್ಲೋದ್ರು ಅವರು? ಶೇರ್ ನೋಡ್ಕೊಂಡ್ ಬರ್ತೀನಿ ಅವರು. ಮದನ್, ರತಿ. ಅಯ್ಯೋ, ಕರೀತಿದ್ದಾರೆ ನೋಡು. ನಾನು ಇದಕ್ಕೆ ಹೇಳಿದ್ದು, ಇವಾಗ ನೋಡು ಸರಿಯಾಗಿ ಸಿಗಾಕೊಂಡು. ಏನು ಯೋಚನೆ ಮಾಡ್ಬೇಡ, ನಾನ್ ನೋಡ್ಕೋತೀನಿ, ಆರಾಮಾಗಿರೋ. ಬಾ ಹೋದ ಬಾ. ಮಾಸ್ಟರ್ ನೋಡಿ, ಅಲ್ಲಿ ಮೇಲಿಂದ ಬರ್ತಿದ್ದಾನೆ. ಅನ್ಯಾಕ್ ಹೋಗಿದ್ರಿ? ಎಲ್ರು ಇಲ್ಲೇ ಇದಾರೆ, ನೀವ್ ಏನ್ ಮಾಡ್ತಾ ಇದ್ರಿ ಮೇಲೆ? ಇನ್ನಿಲ್ದೇ ಇರೋ ಜಾಗ ಮೇಲಿದ್ಯಾ? ಮೇಲೇನ್ ಮಾಡ್ತಾ ಇದ್ರಿ? ಮಾಸ್ಟರ್ ರಿಲೇಟಿವ್ಸ್ ಬಂದಿದ್ರಲ್ಲ, ಸ್ಟಾಪ್ ಮಾಡಬಾರ್ದು ಅಂತ ಮೇಲೋಗಿ ಪ್ರಾಕ್ಟೀಸ್ ಮಾಡ್ತೀವಿ. ಸರಿ ಎಲ್ರು ಒಳಗ್ ನೋಡಿ, ಪ್ರಾಕ್ಟೀಸ್ ಮಾಡಿ ಬನ್ನಿ. ಇರು ಶಾಂತಿ, ನೀನ್ ಯಾಕಮ್ಮ ಇಷ್ಟ ಟೆನ್ಷನ್ ಆಗಿಲ್ಲ? ಇಲ್ಲ ಆಂಟಿ, ಹಂಗೇನಿಲ್ಲ. ತುಂಬಾ ಟೆನ್ಷನ್ ನಲ್ಲಿರೋ ಆಗಿದೆ. ಪ್ರಾಕ್ಟೀಸ್ ಮಾಡ್ತಿದ್ವಿ ಮೇಡಮ್, ಅವ್ರೇ ನಂಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ರು. ನಾನ್ ಹೇಳ್ಕೊಡೋದ್ನ ಕಲಿಯಕ್ ಬಂದಿದ್ಯಾ ಅಥವಾ ಅವ್ಳು ಹೇಳ್ಕೊಡೋದ್ನ ಕಲಿಯಕ್ ಬಂದಿದ್ಯಾ? ಎಲ್ರು ನಾನ್ ಹೇಳ್ಕೊಡೋದ್ ಕಲೀರಿ, ಅಷ್ಟೇ ಸಾಕು. ಗೊತ್ತಾಯ್ತಾ? ನಡೀರಿ ಎಲ್ಲ ಒಳಗೆ. ಏ ಮೀನಾ ಆಂಟಿ, ಬನ್ನಿ. ಹೇಗಿದ್ದೀರಾ? ನೀನ್ ಇರೋವರ್ಗು ನಾವೆಲ್ಲ ಚೆನ್ನಾಗಿರ್ತೀವಿ ಅನ್ನೋ ನಂಬಿಕೆನೆ ನನ್ಗಿಲ್ಲ. ಯಾರ್ ಮೀನಾ ಇವ್ರು? ನಿನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಿದಾರೆ? ಅಕ್ಕ,
ಇವರು ಶ್ರುತಿ ಅವ್ರ ತಾಯಿ. ಆಂಟಿ ಏನಾಯ್ತು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಇನ್ನು ಏನ್ ಆಗ್ಬೇಕು? ನನ್ ಮಗಳು ಆ ಮನೆಯಲ್ಲಿ ಚೆನ್ನಾಗಿರೋದು ನಿಂಗೆ ಇಷ್ಟ ಆಗ್ತಿಲ್ವಾ? ಅದಕ್ಕೆ ಪರ್ಮನೆಂಟ್ ಆಗಿ ನಮ್ಮನೆ ಕಳ್ಸ್ಬೇಕು ಅಂತ ಪ್ಲಾನ್ ಮಾಡಿದ್ಯಾ? ಅಯ್ಯೋ ನಾನ್ ಯಾಕೆ ಹಾಗೆಲ್ಲ ಯೋಚನೆ ಮಾಡ್ತೀನಿ? ಮೊದ್ಲು ಏನಾಯ್ತು ನನ್ನ ಹೇಳಿ ಅಣ್ಣ. ಸಾಕು ನಿಲ್ಸ ನಿನ್ ನಾಟಕನ. ನನ್ ಮಗಳಿಗೆ ಕೆಟ್ಟ ಹೆಸರು ಬರೋ ಹಾಗ್ ಮಾಡ್ಬೇಕು ಅನ್ನೋದೇ ನಿನ್ ಉದ್ದೇಶ ಅಲ್ವಾ? ನಿನ್ ಬಗ್ಗೆ ಬೀಗ್ರು ಎಲ್ಲಾ ವಿಷಯನೂ ಹೇಳಿದ್ರು. ಓಹೋ, ನಮ್ಮ ಅತ್ತೆ ಮಾತ್ ಕೇಳ್ಕೊಂಡು ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂದ್ಮೇಲೆ ಅವ್ರು ಏನೇನೆಲ್ಲ ಹೇಳಿರ್ತಾರೆ ಅಂತ ನನ್ಗೆ ಅರ್ಥ ಆಯ್ತು. ನೋಡಿ ಆಂಟಿ, ಶ್ರುತಿನ ನಾನು ತಂಗಿ ತರ ನೋಡ್ಕೊಂತೀನಿ. ಅವಳ ಮೇಲೆ ನನ್ಗೆ ಯಾವ್ದೇ ರೀತಿ ದ್ವೇಷ ಇಲ್ಲ. ಸಾಕು ಮುಚ್ಚೆ ಬಾಯಿ. ನನ್ ಮಗಳ ಸ್ಟೇಟಸ್ ಏನು, ನಿನ್ ಸ್ಟೇಟಸ್ ಏನು? ನೀನ್ ಅವಳಿಗೆ ಅಕ್ಕನ. ನೀನ್ ನನ್ ಮಗಳನ್ನ ಬುಟ್ಟಿಗೆ ಹಾಕೊಂಡು ನೀನ್ ಮಾಡ್ಬೇಕು ಅನ್ಕೊಂಡಿರೋದನ್ನೆಲ್ಲ ಅವಳ ಕೈಲಿ ಮಾಡ್ಸಿ ಅವಳ ಹತ್ರ ದುಡ್ಡು ಹೊಡಿಬೇಕು ಅನ್ನೋದೇ ನಿನ್ ಪ್ಲಾನ್ ಅಲ್ವಾ? ಆಂಟಿ, ದೇವ್ರು ನನ್ಗೂ ಬಾಯಿ ಕೊಟ್ಟಿದ್ದಾನೆ. ಶ್ರುತಿ ಅವ್ರ ಅಮ್ಮ ಅಂತ ಸುಮ್ನೆ ಇದೀನಿ. ಸುಮ್ನೆ ಇಲ್ಲಿಂದ ಹೊರಟ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಏನೇ ಮಾಡ್ತೀಯಾ? ಬೀದಿಲಿ ಮರ್ಯಾದೆ ಕಳ್ಕೊಂಡ್ ಮನೆಗೆ ಹೋಗ್ತೀರಾ. ಇದು ನಿನ್ ನಿಜವಾದ ಬುದ್ಧಿ ಕಣೆ. ಅವತ್ತು ಫಂಕ್ಷನ್ ಅಲ್ಲಿ ಶ್ರುತಿ ಹೊಡ್ಬೇಕದ್ದೆ, ಸಿಕ್ಕಾಕೊಂಡ ತಕ್ಷಣ ಉಲ್ಟಾ ಹೊಡ್ದೆ. ಎಮೋಷನಲ್ ಡ್ರಾಮಾ ಮಾಡಿ ಎಸ್ಕೇಪ್ ಆಗೋದಕ್ ನೋಡ್ದೆ. ಅದನ್ನೇ ನೆಪ ಮಾಡ್ಕೊಂಡು ನಿನ್ ಗಂಡ ನನ್ ಗಂಡನ ಮೇಲೆ ಕೈ ಮಾಡ್ದ. ದುಡ್ಡು ಸಂಪಾದನೆ ಮಾಡೋದಕ್ಕೆ ನಿಮ್ಗೆ ಯಾವ್ದೋ ದಾರಿ ಗೊತ್ತಾಗ್ಲಿಲ್ವಾ? ಅದಕ್ಕೆ ನನ್ ಮಗ್ಳ ಹತ್ರ ಕಿತ್ಕೊಳ್ಳೋದಕ್ ನೋಡ್ತಿದ್ದೀರಾ? ನಿನ್ನ ಪಿವೋಟ್ ಗಂಡನ್ಗೆ ದಿನ ಕುಡಿಯೋದಕ್ಕೆ ದುಡ್ಡು ಸಾಲ್ತಿಲ್ವಾ ಹೇಗೆ? ಬೇಡ ಆಂಟಿ. ಏನೇ ಮಾಡ್ತೀಯಾ? ಏನು ಅಂತ ಏನು ನೋಡಿ ಆಂಟಿ, ನನ್ ಗಂಡನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾನಂತೂ ಸುಮ್ನೆ ಇರಲ್ಲ. ಏನೇ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಕಷ್ಟಪಟ್ಟು ನಿಯತ್ತಾಗಿ ದುಡಿತಿರೋರ್ ನಾವು. ನೋಡಿ ಆಂಟಿ, ನಿಮ್ಗೆ ನನ್ ಮೇಲೆ ಕೋಪ ಇದೆ. ತಾಯಿ ಸಮಾನ ನೀವು. ಏನ್ ಬೇಕಾದ್ರೂ ಅನ್ನಿ, ಒಂದ್ ಮಾತ್ ಅನ್ನಿ, ಬೇಕಾದ್ರೆ ಕೈನೂ ಮಾಡಿ. ಅದನ್ ಬಿಟ್ಟು ನನ್ ಗಂಡನ್ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ನಾನ್ ಮಾತ್ರ ಸುಮ್ನೆನೆ ಇರಲ್ಲ. ನಾಳೆಯಿಂದ ನಿಮ್ ಕೆನ್ನೆಗೆ ರೋಸ್ ಪೌಡರ್ ಹಾಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪರ್ಮನೆಂಟ್ ಆಗಿ ಕೆಂಪಗಿರತ್ತೆ. ಅಯ್ಯೋ ನನ್ಗೆ ಹೊಡಿತೇನೆ. ಇಷ್ಟೆಲ್ಲ ಹೇಳಿದ್ಮೇಲೂ ನನ್ ಗಂಡನ್ ಬಗ್ಗೆ ಮಾತಾಡೋ ಧೈರ್ಯ ನೋಡಿ ಆಂಟಿ, ಒಡವೆ ಕದಿಯೋ ಅನಿವಾರ್ಯತೆ ನನ್ಗಂತೂ ಇಲ್ಲ. ದಯವಿಟ್ಟು ನನ್ ಗಂಡನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ನೀನ್ ಹೀಗೆಲ್ಲ ಮಾಡ್ದೇನೆ ನಿನ್ ಬಗ್ಗೆ ನಿಮ್ಮತ್ತೆ ಹೀಗೆಲ್ಲ ಹೇಳ್ತಾರ? ಅವ್ರು ಯಾಕೆ ಹಾಗೆ ಹೇಳಿದ್ರು ಅನ್ನೋದ್ ನನ್ಗಂತೂ ಗೊತ್ತಿಲ್ಲ. ಅಲ್ಲ, ಅಷ್ಟಕ್ಕೂ ಅವ್ರು ಹೇಳಿದೆಲ್ಲ ನಿಜ ಆಗ್ಬಿಡುತ್ತಾ? ಹೋಗಿ ನಿಮ್ ಮಗಳು ಶ್ರುತಿ ಹತ್ರನೇ ಕೇಳಿ. ಅವರೇ ಸತ್ಯ ಏನು ಅನ್ನ ಎಲ್ಲ ಹೇಳ್ತಾರೆ. ಓಹೋ, ನನ್ ಮಗಳನ್ನ ಅಷ್ಟ್ರ ಮಟ್ಟಕ್ಕೆ ನಿನ್ ಕೈಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ಯಾ? ಇದೆಲ್ಲ ನೀನು ದುಡ್ಗೋಸ್ಕರ ತಾನೇ ಮಾಡ್ತಿರೋದು. ನಿನ್ಗೆ ಎಷ್ಟು ಬೇಕೋ ಹೇಳು, ನಾನ್ ನಿನ್ ಮುಖದ ಮೇಲೆ ಬಿಸಾಕ್ತೀನಿ. ಹಲೋ, ಯಾರಿಗ್ರಿ ಬೇಕು ನಿಮ್ ದುಡ್ಡು? ನಾಟಕ ಮಾಡ್ಬೇಡ ಕಣೆ. ಮೊದ್ಲು ಆ ಶ್ರುತಿನ ಬೈಬೇಕು. ಸ್ಟೇಟಸ್ ನೋಡ್ದೆ ನಿನ್ ಜೊತೆ ಮಾತಾಡ್ತಿದ್ದಾಳೆ ನೋಡು. ಅದೇ ಮನೇಲಿ ರೋಹಿಣಿ ಇದ್ದಾಳಲ್ವಾ, ಅವಳೇನಾದ್ರೂ ಹೀಗೆಲ್ಲ ಹೇಳ್ಕೊಡ್ತಿದ್ದಾಳ? ಇಲ್ಲ. ಯಾಕೆ ಹೇಳು? ಅವಳು ದೊಡ್ಡ ಮನೆತನದ ಹುಡುಗಿ. ಆದ್ರೆ ನೀನ್ ಹಾಗಲ್ವಲ್ಲ. ನನ್ನಾಗಲ್ಲ ಅಂದ್ರೆ ಏನ್ ನನ್ ಹಾಗಲ್ಲ? ಹುಟ್ಟಿದ್ರೆ ಮಾತ್ರ ದೊಡ್ಡ ಮನ್ಸು ಆಗಲ್ಲ ರೀ. ಒಳ್ಳೆ ಮನ್ಸಿರ್ಬೇಕು. ನೋಡಿ ಆಂಟಿ, ನನ್ ಕುಟುಂಬದ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಸುಮ್ನೆ ಹೊರಟೋಗಿ ಹೇಳ್ತಾ ಇದ್ದೀನಿ. ಏನೇ ಸರಿ ಇರಲ್ಲ? ನೋಡಿ ಆಂಟಿ, ನನ್ ತಾಳ್ಮೆನ ಪರೀಕ್ಷೆ ಮಾಡ್ಬೇಡಿ. ಹೀಗೆ ನಮ್ ಕುಟುಂಬದ ಬಗ್ಗೆ, ನಮ್ ಗಂಡನ್ ಬಗ್ಗೆ ಮಾತಾಡ್ತಿದ್ರೆ ಸಿಕ್ಕದ್ರನ್ನ ಹೊಡಿಬೇಕಾಗತ್ತಷ್ಟೇ. ನಿಮ್ಮತ್ತೆ ಹೇಳ್ದಾಗೆ ನೀನು ಲೋ ಕ್ಲಾಸ್ ಬುದ್ಧಿನೇ ತೋರಿಸಿದ್ಯಾ ಅಲ್ವಾ? ನಿನ್ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಕಣೆ. ಇಲ್ಲೋಡು ಯಾರ್ ಬಂದ್ರು ಅಂತ. ರೀ, ನೀವೇ ಇಲ್ಲೇ ಪಕ್ಕದಲ್ಲಿ ಒಂದು ಡ್ರಾಪ್ ಇತ್ತು, ಅವ್ರು ಡ್ರಾಪ್ ಮಾಡಿ ಬರ್ತಾ ಇದೀನಿ. ವಿನಾ, ಅವ್ರು ಇವ್ರಲ್ವನೇ ನಮ್ ಸೋಪ ಬಿಡಿ ಅವ್ರಮ್ಮ. ಅವ್ರ ಯಾಕೆ ಇಲ್ಲಿ ಬಂದಿದ್ರು? ಅದು ಅವರು ಫೋಟೋ ತಗೊಳಕ್ ಬಂದಿದ್ರು. ಅವ್ರ ಕಾರ್ ಹತ್ಬೇಕಾದ್ರೆ ನಾನು ನೋಡ್ದೆ, ಅವ್ರ ಕೈಲಿ ಏನು ಕವರ್ ಇರಲಿಲ್ಲ. ಅದು ನಾನು ಇಲ್ಲಿ ನಿಂತಿದ್ನಲ್ಲ, ಹೀಗೆ ಹೋಗ್ತಾ ಇದ್ರು, ನನ್ನ ನೋಡಿ ಮಾತಾಡ್ಸಕ್ ಬಂದ್. ಈ ಸೂರ್ಯನ್ ತವನ ಸುಳ್ಳು ಹೇಳ್ತೀಯ ನೀನು? ಲೇ, ಅಂತವ್ರು ನಿನ್ನನ್ ನೋಡಿ ಕಾರಿಂದ ಕೆಳಗಿಳಿದು ನಿನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡ್ತಾರಾ? ನಿಜ ಹೇಳು, ಏನಾಯ್ತು ಅಂತ ಹೇಳು. ಹೇಳ್ತಾ ಇದೀನಲ್ವಾ, ನನ್ನನ್ನ ಮಾತಾಡ್ಸ್ಕೊಂಡ್ ಹೋಗೋದಕ್ ಬಂದಿದ್ರು. ನಿನ್ನ ಮಕ ನೋಡಿದ್ರೆ ಗೊತ್ತಾಗತ್ತೆ ಏನಾಯ್ತು, ನಿಜ ಹೇಳಿ. ಇಲ್ಲ ರೀ, ನಾನ್ ಯಾಕೆ ನಿನ್ ಜೊತೆ ಸುಳ್ಳು ಹೇಳ್ತೀನಿ? ಮೀನಾ, ಯಾಕೆ ನಿನ್ ಗಂಡನ ಹತ್ರ ಈ ವಿಷಯ ಮುಚ್ಚಿಡ್ತಿದ್ಯಾ? ಸುಮ್ಮನಿರಿ. ಸುಮ್ಮನೆ ನೀನು. ಅಕ್ಕ ಹೇಳಿ ಅಕ್ಕ, ಏನಾಯ್ತು ಹೇಳಿ. ಆ ಹೆಂಗ್ಸು ಬಂದು ಮೀನನ್ನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋದ್ಲು ಕಣಪ್ಪ. ಅಂದ್ಕೊಂಡೆ ಏನಂತ ಅಯ್ಯಮ್ಮಂದು. ನಿನ್ಯಾಕೆ ಬೈದ್ಲು? ಏನಿಲ್ಲ ರೀ, ನೀವ್ ಅದ್ರ ಬಗ್ಗೆ ಎಲ್ಲ ಬಿಡಿ. ಅಕ್ಕ, ನೀವ್ ಯಾಕೆ ಇದನ್ನೆಲ್ಲ ಇವ್ರಿಗೆ ಹೇಳಕ್ ಹೋದ್ರಿ? ನನ್ ಮನ್ಸಿಗೆ ತುಂಬಾ ಬೇಜಾರಾಯ್ತಮ್ಮ. ನನ್ ಮಗಳ ಜೀವನ ಹಾಳ್ ಮಾಡ್ತಾ ಇದೀಯಾ. ನಿಯತ್ತಾಗ್ ದುಡಿ. ನನ್ ಮಗಳನ್ನ ಬುಟ್ಟಿಗೆ ಹಾಕೊಂಡು ಅವಳ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಪ್ಲಾನ್ ಮಾಡಿದೀಯಾ ಅಂತ ಏನೇನೋ ಮಾತಾಡ್ಬಿಟ್ಟು ಹೋಗ್ತಿದಾರೆ. ಅವ್ರು ಹೇಗ್ ಮೀನಾ ನಿನ್ ಬಗ್ಗೆ ಹೀಗೆಲ್ಲ ಮಾತಾಡ್ತಾರೆ? ನಿನ್ ಬಗ್ಗೆ ಇಷ್ಟೆಲ್ಲ ಮಾತಾಡ್ಬಿಟ್ಟು ಹೋಗ್ತದಾರಾ? ಈತೆ ಅವ್ರಿಗೆ ಸರಿಯಾಗಿದೆ. ರವಿ, ನಾನ್ ನಿನ್ನ ಹತ್ರ ಮಾತಾಡ್ಬೇಕು ಕಣೋ. ಹೇಳಮ್ಮ, ಏನ್ ವಿಷಯ? ಅದೇನಂದ್ರೆ ರವಿ, ಏನ ಎಲ್ಲ ನೀನ್ ಹೆಂಡತಿ ಕರಿಯ ಸ್ವಂತ ಪುಡಿನ ಏನ್ ಅನ್ಕೊಂಡಿದ್ಯಾ? ಏನ್ ಎಲ್ರು ಬಾಯ್ ಬಂದಾಗ ಬಂದು ಕೂಗಾಡ್ತಿರಲ್ಲ ನನ್ ಮೇಲೆ? ಯಾರು ಇದೆಲ್ಲ ಮಾಡಿದ್ರಲ್ಲ, ಹೋಗಿ ಅವ್ರ ಹತ್ರನೇ ಹೋಗಿ ಕೇಳಿ. ಇಲ್ಲಿಗೆ ಎಲ್ಲ ಮುಗ್ದೋಯ್ತು. ಏನಾಯ್ತು ಅಂತ ಹೇಗೆ ಕಿರ್ಚಾಡ್ತಾ ಇದಾರೋ ನೀವೆಲ್ಲ? ಪಕ್ಕದಲ್ಲಿ ಜನಕ್ಕೆಲ್ಲ ಕೇಳ್ಕೊಂಡು ಕಿರ್ಚಾಡ್ತಾ ಇದಿರಲ್ಲ. ಹೊಡೆದು ಬಿಟ್ಟಿಯಾ ಮನೆ? ಸಂತೋಷ ಆಯ್ತಾ ನಿನಗೆ?
ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ಶಾಂತಿ ಬೈದಿದ್ದಕ್ಕೆ ಮೀನ ಸೀದ ಕಿಚನ್ಗೆ ಬಂದು ಹೂ ಕಟ್ಟೋ ಅಕ್ಕಂಗೆ ಕಾಲ್ ಮಾಡ್ತಾಳೆ. ಅಕ್ಕ ನಿಮಗೆ ನಾಟಿ ವೈದ್ಯ ಗೊತ್ತಿದೆಯಾ ಅಲ್ವಾ ಅಂತ ಮೀನ ಕೇಳಿದಾಗ ಹೌದು ಯಾಕೆ ಅಂತ ಅಕ್ಕ ಕೇಳ್ತಾರೆ. ಅದು ನಮ್ಮ ಅಕ್ಕ ಜಾರಿ ಬಿದ್ದೋದ್ರು ಎಣ್ಣೆ ಮೇಲೆ ಕಾಲಿಕ್ಕಿ ಅಂತ ಮೀನಾ ಹೇಳಿದಾಗ ಹೌದಾ ಒಳ್ಳೆದೇ ಆಯ್ತು ಬಿಡು ಮೀನಾ ಅಂತ ಆ ಹೂ ಕಟ್ಟೋ ಅಕ್ಕ ಹೇಳ್ತಾರೆ. ಅಕ್ಕ ಏನಕ್ಕ ಇದು ಒಳ್ಳೆ ವಿಷಯ ಅಂತ ಹೇಳ್ತಿದ್ದೀರಾ ಅಂತ ಮೀನಾ ಹೇಳಿದಾಗ ಹೌದು ಕಣೆ ಮೀನಾ ಇನ್ನೇನೆ ಯಾವಾಗ ನೋಡಿದ್ರಿ ನಿನ್ನನ್ನ ಬೈತಾನೆ ಇರ್ತಾರೆ ಇವರಿಗೆ ಹಿಂಗೆ ಆಗಬೇಕು ಅಂತ ಹೂ ಕಟ್ಟೋ ಅಕ್ಕ ಹೇಳಿದಾಗ ಅಯ್ಯೋ ಅಕ್ಕ ನೀವು ಬೇರೆ ಏನಕ್ಕ ಈ ಟೈಮಲ್ಲಿ ಅವರು ಕೆಳಗಡೆ ಬಿದ್ದು ಅವರಿಗೆ ತುಂಬಾ ನೋವಾಗಿದೆ ಕಾಲೆಲ್ಲ ನೋವ್ತಿದ್ಯಂತೆ ಅದಕ್ಕೆ ಏನಾದ್ರೂ ಔಷಧಿ ಇದ್ರೆ ಹೇಳಿ ಅಕ್ಕ ಅಂತ ಮೀನಾ ಕೇಳ್ತಾಳೆ. ಮೀನಾ ಯಾವಾಗ ನೋಡಿದ್ರು ಆ ಎಮ್ಮ ನಿನ್ನನ್ನ ಬೈತಾನೆ ಇರ್ತಾಳಲ್ಲೇ ನೀನು ನೋಡಿದ್ರೆ ಅವಳು ಹುಷಾರಾಗಲಿ ಅಂತ ಔಷಧಿ ಎಲ್ಲ ಕೇಳ್ತಿದೀಯಾ ಅಂತ ಅಕ್ಕ ಹೇಳಿದಾಗ ಹೇಳಿ ಅಕ್ಕ ಪ್ಲೀಸ್ ಏನಾದ್ರೂ ಕಷಾಯ ಏನಾದ್ರೂ ಮಾಡಿಕೊಡಬೇಕಾ ಅಂತ ಮೀನ ಕೇಳಿದಾಗ ಮೊದಲು ಬಿಸಿ ಹಬೆನ ಕೊಡು ಆಮೇಲೆ ಮುಲಾಮ್ ಹಾಕು ಸರಿ ಹೋಗುತ್ತೆ ಅಂತ ಅಕ್ಕ ಹೇಳಿದಾಗ ಹೌದಾ ಅಕ್ಕ ಅದಕ್ಕೆ ಏನೇನು ಹಾಕಬೇಕು ಹೇಳಿ ಅಕ್ಕ ಅಂತ ಮೀನಾ ಕೇಳ್ತಾಳೆ. ಸರಿ ಅಂತ ಅಕ್ಕ ಹೇಳಿದ್ದನ್ನೆಲ್ಲ ಮೀನಾ ಕೇಳಿಸ್ಕೊತಿರ್ತಾಳೆ. ಸರಿ ಅಕ್ಕ ಎಲ್ಲಾದನ್ನೂ ಒಟ್ಟಿಗೆ ಸೇರಿಸಿ ಚೆನ್ನಾಗಿ ಹರೆದು ಪಟ್ಟಿ ಹಾಕ್ಬೇಕಾ ಸರಿ ಅಕ್ಕ ನಾನು ಮಾಡ್ತೀನಿ ಅಂತ ಮೀನ ಕಾಲ್ ಕಟ್ ಮಾಡ್ತಾಳೆ. ಸರಿ ಅಂತ ಮೀನ ಬಿಸಿ ನೀರು ಶಾಖ ಕೊಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಕ್ಲೀನಾಗಿ ರೆಡಿ ಮಾಡ್ಕೊಳ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಸೂರ್ಯ ಬರ್ತಾನೆ. ಮಿನೇಶ್ವರಿ ಆಯ್ತಾ ಅಂತ ಸೂರ್ಯ ಬಂದಾಗ ಇರಿ ಒಂದು ನಿಮಿಷ ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಿಮಗೆ ಕೊಡ್ತೀನಿ ಅಂತ ಮೀನಾ ಹೇಳ್ತಾಳೆ. ಏನೇ ಇದು ಬಿಸಿ ನೀರು ಗೀರಿ ಎಲ್ಲ ಕಾಯಿಸಕತ್ತಿದೀಯಾ ಯಾಕೆ ಅಂತ ಸೂರ್ಯ ಕೇಳಿದಾಗ ಅತ್ತೆಗೆ ಬಿಸಿ ನೀರು ಶಾಖ ಕೊಡೋಣ ಅಂತರಿ ಕಾಲು ನೋವು ಅಂತ ಹೇಳ್ತಿದ್ದೀರಲ್ಲ ಅದಕ್ಕೆ ಅಂತ ಮೀನಾ ಹೇಳಿದಾಗ ಯಾಕೆ ಅರೆ ಏನಾದ್ರೂ ಕೊಡು ಅಂತ ಹೇಳಿದ್ರ ಅಂತ ಸೂರ್ಯ ಕೇಳ್ತಾನೆ. ಇಲ್ಲರಿ ಆದರೆ ಪಾಪ ಅವರು ಕಾಲು ನೋತಿದೆ ಅಂತ ಹೇಳಿದ್ರಲ್ವಾ ಅಂತ ಮೀನಾ ಹೇಳಿದಾಗ ಅಲ್ಲ ಮೀನೇಶ್ವರಿ ನೀನು ಇವಾಗಿಂದ ಹಿಂಗಿದೀಯಾ ಅಥವಾ ಹುಡಿದಾಗಲಿಂದನೇ ಹಿಂಗೆ ಇದೆಯಾ ಅಂತ ಸೂರ್ಯ ಕೇಳ್ತಾನೆ. ಹೇಗೆ ಅಂತ ಮೀನಾ ಕೇಳಿದಾಗ ಎಲ್ಲ ಸ್ವಲ್ಪ ರೋಷ ಅನ್ನೋದಿಲ್ವಾ ನಿನಗೆ ಅಂತ ಸೂರ್ಯ ಕೇಳ್ತಾನೆ. ಏನು ಅಂತ ಮೀನಾ ಕೇಳಿದಾಗ ಇನ್ನೇನು ಮೀನೇಶ್ವರಿ ಇಷ್ಟೊತ್ತು ನೀನೇ ಅವರನ್ನ ತಲ್ಬಿಬಿಟ್ಟೆ ಅಂತ ನಿನ್ನನೆ ಬೈತಿದ್ರು ಅವರಿಗೆ ಹೋಗ್ಬಿಟ್ಟು ನೀನು ಈ ತರ ಎಲ್ಲ ಮಾಡ್ತಿದೆಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಅವರು ಏನಾದ್ರೂ ಹೇಳಿಕೊಡ್ ಲಿ ಆದರೆ ಬೇರೆಯವರು ನೋವು ಅನುಭವಿಸಬೇಕಾದ್ರೆ ನಾವು ಹೇಗ್ರಿ ನೋಡ್ಕೊಂಡಿರಕ್ಕಾಗುತ್ತೆ ಅಂತ ಮೀನಾ ಕೇಳ್ತಾಳೆ. ಅದಕ್ಕೆ ಅಂತ ಏನ್ ಮಾಡಬೇಕು ಅಂತ ಸೂರ್ಯ ಕೇಳಿದಾಗ ಶಾಖ ಕೊಟ್ಟರೆ ಸರಿ ಹೋಗುತ್ತೆ ಅಂತ ಅಕ್ಕ ಹೇಳ್ತಿದ್ರು ಅಂತ ಮೀನಾ ಹೇಳ್ತಾಳೆ. ಈಗೇನಾದ್ರೂ ನೀನು ಇದನ್ನ ತಗೊಂಡು ಹೋದೆ ಅನ್ಕೋ ಸಕ್ಕರೆ ಇದನ್ನ ಎತ್ಕೊಂಡು ನಿನ್ನ ಮುಖಕ್ಕೆ ಹಾಕಿ ಹಂಗೆ ತಟ್ಟು ಬಿಡ್ತಾರೆ ಅಂತ ಸೂರ್ಯ ಹೇಳ್ತಾನೆ. ಅದಕ್ಕೆ ಅಂತ ಏನು ಮಾಡದೆ ಹಾಗೆ ಇರಕ್ಕಾಗುತ್ತಾ ಅಂತ ಮೀನಾ ಕೇಳಿದಾಗ ಅಯ್ಯೋ ಮಿನೇಶ್ವರಿ ಯಾಕಮ್ಮ ನೀನು ಹಿಂಗಿದೀಯಾ ನೀನು ಈ ತರ ಮಾಡದೆ ಅಂತ ಅಂದಿದ ತಕ್ಷಣ ಅವರೇನು ಅಯ್ಯೋ ನನ್ನ ಸೊಸೆಗೆ ನನ್ನ ಮೇಲೆ ಪ್ರೀತಿ ಜಾಸ್ತಿ ಆಗೋಗಿದೆ ಅಂತ ನಿನಗೇನು ಮುದ್ದು ಮಾಡ್ತಾರೆ ಅಂತ ಅನ್ಕೊಂಡಿದೀಯೇನೆ ತಾಯಿ ಅಂತ ಸೂರ್ಯ ಹೇಳಿದಾಗ ಅವರು ನನ್ನನ್ನ ಆ ರೀತಿ ನೋಡ್ಕೋತಾರೆ ಅಂತ ನಾನು ಈ ರೀತಿ ಮಾಡ್ತಿಲ್ಲರಿ ಅದು ಅಲ್ದೆ ಅತ್ತೆ ಇವಾಗ ನೋವಲ್ಲಿದ್ದಾರೆ ಇವಾಗ ಖಂಡಿತ ಶಾಖ ಕೊಟ್ರೆ ಅವರು ತಗೋತಾರೆ ಅಂತ ಮೀನಾ ಹೇಳ್ತಾಳೆ. ಹೌದು ಚೆನ್ನಾಗಿ ತಗೋತಾರೆ ಇವಾಗ ನೀ ಇದನ್ನ ತಗೊಂಡು ಹೋದ್ರೆ ಸಕ್ಕರೆ ಏನ್ ಮಾಡ್ತಾರೆ ಅಂತ ನಾನು ಹೇಳಲ್ಲ ಇವಾಗ ಒಂದು ಕೆಲಸ ಮಾಡು ಇವಾಗ ನಾನೇ ಸಕ್ಕರೆ ನೀನು ನೀರನ್ನ ಎತ್ಕೊಂಡು ಬರೋತರ ಮಾಡು ಹೇಳ್ತೀನಿ ಅಂತ ಸೂರ್ಯ ಹೇಳ್ತಾನೆ. ರೀ ಯಾಕ್ರಿ ಇದೆಲ್ಲ ಅಂತ ಮೀನಾ ಹೇಳಿದಾಗ ನಾನು ಹೇಳಿದ್ದನ್ನ ಮಾಡು ಹೋಗು ಬಿಸಿ ನೀರತ ಎತ್ಕೊಂಡು ಬಾ ಅಂತ ಸೂರ್ಯ ಹೇಳಿದಾಗ ಸರಿ ಅಂತ ಮೀನಾ ಎತ್ಕೊಂಡು ಬರ್ತಾಳೆ. ಸೂರ್ಯ ಶಾಂತಿ ನೋವಲ್ ಲೀ ಅನುಭವಿಸುತ್ತಿರೋ ತರನೇ ಅದೇ ರೀತಿನೇ ಆಕ್ಟಿಂಗ್ ಮಾಡ್ತಿರ್ತಾನೆ. ಅಯ್ಯೋ ಅಮ್ಮ ದೇವರೇ ನೋವು ತಡ್ಕೊಳ್ಳಕ್ಕೆ ಆಗ್ತಿಲ್ವಲ್ಲೇ ಅಂತ ಹೇಳ್ತಿರ್ತಾರೆ. ಆಗ ಮೀನಾ ಬಂದುರಿ ನಿನಗೆ ಕಾಲು ನೋತಿದೆ ಅಲ್ವಾ ಅದಕ್ಕೆ ಇದನ್ನ ತಗೊಂಡು ಬಂದೆ ಅಂತಂತ ಮೀನಾ ಹೇಳ್ತಾಳೆ. ನಿಮಗೆ ಒಂದು ಸಲಿ ಹೇಳಿದ್ದು ಅರ್ಥ ಆಗಲ್ವೇನೆ ನಾನು ಸೂರ್ಯ ಅಲ್ಲ ಸಕ್ಕರೆ ಬೇಲು ಶಾಂತಿ ಸಕ್ಕರೆ ಹೋಗು ಮತ್ತೆ ಆ ಕಡೆಯಿಂದ ಎತ್ಕೊಂಡು ಬಾ ಅಂತ ಸೂರ್ಯ ಕಲಿಸ್ತಾನೆ. ಅತ್ತೆ ಅಂತ ಮೀನಾ ಹೋದಾಗ ಏನೇ ಅಂತ ಸೂರ್ಯ ಹೇಳ್ತಾನೆ. ಏನೇನ ಅಂತ ಮೀನ ಕೈಯಲ್ಲಿ ಹಿಡ್ಕೊಂಡಿರೋ ಶಾಖದ್ದನ್ನ ಹಿಡ್ಕೊಂಡು ಹೊಡೆಯೋದಕ್ಕೆ ಸೂರ್ಯನಿಗೆ ಮೇಲಕ್ಕೆ ಎತ್ತಾಳೆ. ಈ ತರ ಸಕ್ಕರೆ ಹೇಳ್ತಾರೆ ಅಂತ ಹೇರಕ್ಕೆ ಬಂದೆ ಕಣಮ್ಮ ಈಗ ಫಸ್ಟ್ ಇಂದ ಬರೋಗ ಹೋಗು ನೀನೆಲ್ಲ ಆಳು ಮಾಡಿಬಿಟ್ಟೆ ಅಂತ ಸೂರ್ಯ ಮತ್ತೆ ಮೀನನ್ನ ಕಲಿಸ್ತಾನೆ. ಮತ್ತೆ ಆ ಕಡೆಯಿಂದ ಮೀನ ಶಾಖನ ಎತ್ಕೊಂಡು ಬರಬೇಕಾದ್ರೆ ಅತ್ತೆ ಅಂತ ಕರೀತಾಳೆ. ಏನದು ಅಂತ ಸೂರ್ಯ ಹೇಳಿದಾಗ ಇಲ್ಲ ಅತ್ತೆ ನಿಮಗೆ ಕಾಲು ನೋತಿದೆ ಅಲ್ವಾ ಅದಕ್ಕೆ ಶಾಖ ಕೊಡೋಣ ಅಂತ ಬಂದೆ ಅಂತ ಮೀನ ಹೇಳಿದಾಗ ಏನೋ ನನ್ನನ್ನು ಚೆನ್ನಾಗಿ ಬೀಳಿಸಿಬಿಟ್ಟು ಈ ತರ ನನಗೆ ತೊಂದರೆ ಕೊಟ್ಟಿದ್ದಲ್ದೆ ಅದಕ್ಕೆ ಶಾಖ ಬೇರೆ ಕೊಡ್ತೀಯ ಮಗುನುಗಿಲ್ಲಿ ತೊಟ್ಟಲನ್ನು ತುಕ್ತಿಯಲೆ ಅಂತ ಸೂರ್ಯ ಶಾಂತಿ ತರ ಆಕ್ಟಿಂಗ್ ಮಾಡಿ ತೋರಿಸ್ತಾನೆ. ಅಯ್ಯೋ ಅತ್ತೆ ಆತರ ಎಲ್ಲ ಏನೂ ಇಲ್ಲ ಅತ್ತೆ ನಿಮಗೇನೋ ನೋವಾಗ್ತಿದೆ ಅಲ್ವಾ ಅಂತ ಮೀನ ಹೇಳಿದಾಗ ಆ ನೋವು ಆಗ್ತಿದೆ ಎಲ್ಲ ನಿನ್ನಿಂದನೇ ಕಣೆ ಚೆಂಡು ಅಂತ ಸೂರ್ಯ ಹೇಳ್ತಾನೆ. ಅತ್ತೆ ಶಾಖ ಕೊಟ್ಟು ಪಟ್ಟಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಅತ್ತೆ ಅಂತ ಮೀನ ಹೇಳಿದಾಗ ಆಹಾ ಆಕ್ಟಿಂಗ್ ಮಾರಬೇಡ ಕಣೆ ನಿನ್ನ ಬಗ್ಗೆ ನಂಗೆ ಚೆನ್ನಾಗಿ ಗೊತ್ತಿದೆ ಪ್ಲಾನ್ ಮಾಡಿ ನನ್ನನ್ನ ಬೀಲಾದ ರೀತಿ ಮಾಡದೆ ಅಲ್ಲ ನಿನ್ನನ್ನ ನಾನು ಸುಮ್ನೆ ಬಿಡೋದಿಲ್ಲ ಕಣೆ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರೆ ಮೂಟದ್ದ ಎತ್ಕೊಂಡೆ ಎಷ್ಟೆಲ್ಲ ಕೆಲಸ ಮಾಡ್ತೀಯ ನೀನು ಅಂತ ಸೂರ್ಯ ಹೇಳಬೇಕಾದ್ರೆ ಇದೆಲ್ಲ ಅತ್ತೆ ಹೇಳೋತರ ಅನ್ನಿಸ್ತಿಲ್ವೇ ನಿಮ್ಮ ಮನಸ್ಸಿಂದ ನೀವು ಹೇಳೋ ರೀತಿ ಅನ್ನಿಸ್ತಿದೆ ಅಂತ ಮೀನ ಸೂರ್ಯನ ಮೇಲೆ ರೇಗಾಡ್ತಾಳೆ. ಅಯ್ಯಯ್ಯೋ ಮೀನೇಶ್ವರಿ ನಾನ ಹೇಳ್ತಾನೆ. ನೋಡ್ರಿ ಅವರು ಬೈದ್ರೆ ಬೈದುಕೊಳ್ಳಿ ನನ್ಗೇನ ಇದೇನು ಹೊಸದ ಯಾರಾದ್ರೂ ಒಬ್ಬರು ಕಷ್ಟಪಡಬೇಕಾದ್ರೆ ನಮ್ಮಿಂದ ಕೈಲಾದಷ್ಟು ನಾವು ಹೆಲ್ಪ್ ಮಾಡಬೇಕುರಿ ಅಂತ ಮೀನ ಹೇಳಿದಾಗ ಮೀನೇಶ್ವರಿ ಹೇಳಿದ್ದು ಕೇಳಮ್ಮ ಹೋಗಿ ನೀನೇ ಅವರ ಹತ್ರ ತಗೊಂಡು ಬರಬೇಡ ಕಣಮ್ಮ ಹೇಳ್ತಾ ಇದ್ದೀನಿ ಕೇಳು ಅಂತ ಸೂರ್ಯ ಹೇಳಿದಾಗ ಜಾಸ್ತಿ ಸೂರ್ಯ ಮಾತಾಡ್ತಿರೋದನ್ನ ನೋಡಿ ಆ ಶಾಖನ ಎತ್ತಿ ಸೂರ್ಯನ ಕೈ ಮೇಲೆ ಇಟ್ಟಾಳೆ. ಅಯ್ಯೋ ಮೀನೇಶ್ವರಿ ಸುಡ್ತಾ ಇದೆ ಕಣೆ ಅಂತ ಸೂರ್ಯ ಕೆರತಾ ಇರ್ತಾನೆ. ಹೋಗ್ರಿ ಸೈಡ್ಗೆ ಅಂತ ಹೇಳಿ ಮೀನ ಶಾಖನ ಎತ್ಕೊಂಡು ಹೋಗ್ತಿರ್ತಾಳೆ. ಈ ಕಡೆ ರೂಮ್ಗೆ ಶಾಂತಿನ ಕರ್ಕೊಂಡು ಬಂದು ಮಲಗಿಸುತ್ತಾಳೆ. ರೋಹಿಣಿ ಅತ್ತೆ ಇವಾಗ ಪರವಾಗಿಲ್ವಾ ಅತ್ತೆ ಅಂತ ರೋಹಿಣಿ ಕೇಳಿದಾಗ ಇನ್ನು ಸ್ವಲ್ಪ ಕಾಲು ನೋವುತ್ತಿದೆ ಕಣಮ್ಮ ಅಂತ ಶಾಂತಿ ಹೇಳ್ತಾಳೆ. ಹಾಗಿದ್ರೆ ಆಸ್ಪತ್ರೆಗೆ ಹೋಗೋಣ ಬನ್ನಿ ಅತ್ತೆ ಅಂತ ರೋಹಿಣಿ ಹೇಳಿದಾಗ ಬೇಡಮ್ಮ ಸುಮ್ನೆ ಯಾಕಮ್ಮ ಇಲ್ದೇರೋ ಖರ್ಚೆ ಅಲ್ಲ ಒಂದು ಸ್ವಲ್ಪ ಹೊತ್ತು ಮಲಗಿದ್ದಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಶಾಂತಿ ಹೇಳಿದಾಗ ಅತ್ತೆ ನೀವು ಬರಬೇಕಾದ್ರೆ ಕೆಳಗಡೆ ಎಣ್ಣೆ ಚೆಲ್ಲಿದೆ ಅಂತ ಮೀನಾ ಅವರು ಹೇಳಲೇ ಇಲ್ವಾ ಅಂತ ರೋಹಿಣಿ ಕೇಳ್ತಾಳೆ. ಹೇಗಮ್ಮ ಹೇಳ್ತಾಳೆ ಅವಳು ನನ್ನ ಬೀಳಲಿ ಅಂತಾನೆ ಅವಳು ಬರೋ ದಾರಿಲಿ ಎಣ್ಣೆ ಚೆಲ್ಲಿದಿದ್ದು
ಅವರನ್ನ ನಾನು ಆಮೇಲೆ ನೋಡ್ಕೋತೀನಿ, ನೀನು ಹೋಗಮ್ಮ ಅಂತ ಶಾಂತಿ ಹೇಳಿದಾಗ ಸರಿ ಅತ್ತೆ ಅಂತ ರೋಹಿಣಿ ಹೋಗ್ತಾ ಇರ್ತಾಳೆ. ಆಗ ಆ ಕಡೆಯಿಂದ ಮೀನ ಶಾಖ ತಗೊಂಡು ಬರ್ತಾಳೆ. ಅತ್ತೆ ಅಂತ ಮೀನ ಹೇಳಿದಾಗ ಏನೇ ಬೇಕು ನಿನಗೆ ಅಂತ ಶಾಂತಿ ಕೇಳ್ತಾಳೆ. ಇಲ್ಲ ಅತ್ತೆ, ಇವಾಗ ನೋವು ಹೇಗಿದೆ, ಕಡಿಮೆ ಆಯ್ತಾ, ಪರವಾಗಿಲ್ವಾ ಅಂತ ಮೀನ ಕೇಳಿದಾಗ ಯಾಕೆ ಕಮ್ಮಿ ಆದ್ರೆ ಮತ್ತೆ ಬೀಳಿಸೋಣ ಅಂತಾನ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನ ಬೀಳಿಸಬೇಕು ಅಂತ ನೋಡಿಲ್ಲ ಅತ್ತೆ, ನೀವೇ ಗೊತ್ತಿಲ್ದೆ ಜಾರ ಬಿದ್ರಿ ಅಂತ ನೀನ ಹೇಳಿದಾಗ ಆಕ್ಟಿಂಗ್ ಮಾಡ್ಬೇಡ ಕಣೆ. ಹೌದು, ಇವಾಗ ಯಾಕೆ ಬಂದೆ ಅಂತ ಶಾಂತಿ ಕೇಳಿದಾಗ ಅತ್ತೆ ಶಾಖ ಕೊಟ್ರೆ ನೋವು ಕಡಿಮೆ ಆಗುತ್ತೆ ಅತ್ತೆ, ಅದಕ್ಕೆ ಶಾಖ ಕೊಡೋದಕ್ಕೆ ಬಂದಿದ್ದೀನಿ, ಆಮೇಲೆ ಪಟ್ಟಿ ತಗೊಂಡು ಬಂದು ಹಚ್ಚತೀನಿ ಸರಿಯಾಗುತ್ತೆ ಅತ್ತೆ ಅಂತ ನೀನ ಹೇಳಿದಾಗ ಏನೇ ನನ್ನನ್ನ ಬೀಳಿಸೋದಲ್ಲದೆ ಶಾಖ ಕಷಾಯ ಅದು ಇದು ಅಂತ ಎಲ್ಲ ಒಂದೊಂದಾಗಿ ತಗೊಂಡು ಬರ್ತೀಯಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಕಷಾಯ ಎಲ್ಲ ಏನೂ ಇಲ್ಲ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಏನು ಬೇಡ, ಹೋಗಿ ಮಾಡೋದೆಲ್ಲ ಮಾರಬಿಟ್ಟು ಎಲ್ಲರೂ ಮುಂದೆ ಒಳ್ಳೆವಳ ಆಗೋದಕ್ಕೆ ಆಕ್ಟಿಂಗ್ ಮಾಡ್ತಿದೀಯೇನೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾನು ಏನೇ ಹೇಳಿದ್ರು ನೀವು ಕೇಳೋದಿಲ್ಲ, ಶಾಖ ಕೊಟ್ರೇನೆ ನೋವು ಕಡಿಮೆ ಆಗೋದು, ನಾನು ಇಲ್ಲಿ ಇಟ್ಟಿರ್ತೀನಿ, ಬೇಕು ಅಂದ್ರೆ ಎತ್ಕೊಳ್ಳಿ, ನಾನು ಹೋಗಿ ಪಟ್ಟಿ ಹಾಕೋದಕ್ಕೆ ತಗೊಂಡು ಬರ್ತೀನಿ ಅಂತ ಮೀನ ಶಾಖದ ಐಟಮ್ನ ಅಲ್ಲಿ ಇಟ್ಟು ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ಮೀನಾ ಆ ಕಡೆ ಹೋಗ್ತಿದ್ದಂಗೆ ಮೆಲ್ಲಿಗೆ ಶಾಂತಿ ಆ ಶಾಖನ ಎತ್ಕೊಂಡು ಕಾಲ ಮೇಲೆ ಇಟ್ಕೋತಿರ್ತಾಳೆ. ಅಬ್ಬಾ ಇವಳು ಇದೊಂದೇ ಒಳ್ಳೆ ಕೆಲಸ ಮಾಡಿದ್ದು, ಉಪ್ಪಿನ ಶಾಖದಿಂದ ಸ್ವಲ್ಪ ಆರಾಮ ಅನಿಸ್ತಪ್ಪ, ಚೆನ್ನಾಗಿದೆ ಅಂತ ಆ ಶಾಖನ ಅವರೇ ಕೊಟ್ಕೋತಾ ಇರ್ತಾಳೆ. ಅಯ್ಯಯ್ಯೋ ಶಾಖ ಕಡಿಮೆ ಆಗೋಯ್ತಲ್ಲ, ಅವಳನ್ನ ಇವಾಗ ಕರೆದ್ರೆ ಒಂದು ರೀತಿ ಕಿಂಡಲ್ ಮಾಡೋ ತರ ನೋಡ್ತಾಳೆ. ನಮ್ಮನ್ನ ನಾವೇ ಹೋಗಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಬರೋಣ ಅಂತ ಶಾಂತಿ ನಿಧಾನಕ್ಕೆ ಎದ್ದಿ ಮತ್ತೆ ಅದನ್ನ ಬಿಸಿ ಮಾಡ್ಕೊಂಡು ಬರೋದಕ್ಕೆ ಅಡುಗೆ ಮನೆಗೆ ಹೋಗ್ತಿರ್ತಾಳೆ. ಈ ಕಡೆ ಮೀನ ಪಟ್ಟಿ ಹಾಕೋದಕ್ಕೆ ಏನೇನು ಐಟಂ ಬೇಕೋ ಅದನ್ನ ಮೇಲೆ ಅತ್ತಿ ಎತ್ಕೊಳ್ತಾ ಇರ್ತಾಳೆ. ಅಷ್ಟರಲ್ಲಿ ಇವಳು ಇಟ್ಟಿರೋ ಟೇಬಲ್ನ ಗೊತ್ತಿಲ್ದೆ ಶಾಂತಿ ಪಕ್ಕಕ್ಕೆ ತಳ್ಬಿಡ್ತಾಳೆ. ಮೇಲೆ ಅತ್ತಿ ಏನೇ ಮಾಡ್ತಿದೀಯಾ ಅಂತ ಶಾಂತಿ ಕೇಳಿದಾಗ ಹೇಳಿದ್ನಲ್ಲ ಅತ್ತೆ ನಿನಗೆ ಪಟ್ಟಿ ಹಾಕಬೇಕು ಅಂತ, ಅದಕ್ಕೆ ಇಲ್ಲಿ ಒಂದು ಐಟಂ ಇಟ್ಟಿದ್ದೆ, ಅದು ಕಾಣಿಸ ಇಲ್ಲ, ಅದನ್ನ ಹುಡುಕ್ತಾ ಇದ್ದೀನಿ ಅಂತ ಮೀನ ಹೇಳ್ತಾಳೆ. ಊಕಟ್ಟವಳೆ, ನಾನು ಬೇಡ ಅಂತ ಹೇಳಿಲ್ವೇನೆ, ಹೇಳಿದ್ರೆ ನನ್ನ ಮಾತು ಕೇಳಿದೆ ಮತ್ತೆ ಅದೇ ಕೆಲಸ ಮಾಡ್ತಿದೀಯಾ ಅಲ್ಲ, ಏನ್ ಹೇಳಿದ್ರು ಕೇಳದೇ ಇಲ್ಲ ಇವಳು ಅಂತ ಹೇಳಿ ಬಾನಲಿನ ಇಟ್ಟು ಅದರಲ್ಲಿ ಉಪ್ಪಿನ ಶಾಖ ಇರೋದನ್ನ ಇಟ್ಟು ಬಿಸಿ ಮಾಡ್ಕೋತಿರ್ತಾಳೆ ಶಾಂತಿ. ಆಗ ಶಾಂತಿ ಗೊತ್ತಿಲ್ದೆ ಟೇಬಲ್ ಮುಂದೆ ಹೋಗಿದ್ದನ್ನ ನೋಡಿಲ್ದಿರ ಹಾಗೆ ಅವಳ ಪಾಡಗೋಳು ನಿಂತಿರ್ತಾಳೆ. ಈ ಕಡೆ ಮೀನ ಕಾಲು ಕೆಳಗಡೆ ಇಡಬೇಕು ಅಂತ ಟೇಬಲ್ ಹುಡುಕಬೇಕಾದ್ರೆ ಟೇಬಲ್ ಸಿಗದೆ ಇನ್ನೇನು ಬೀಳಬೇಕು ಅನ್ನೋಷ್ಟಕ್ಕೆ ಸೂರ್ಯ ಬಂದು ಮೀನನ್ನ ಹಿಡ್ಕೊಂತಾನೆ. ಬೀರಬೇಕಾದ್ರೆ ಕೈ ತಪ್ಪಿ ಮೇಲೆ ಇರೋ ಹಿಟ್ಟು ಮತ್ತೆ ಸಾಂಬಾರ್ ಪುಡಿ ಎಲ್ಲ ಶಾಂತಿ ಮೇಲೆ ಬಿದ್ದೋಗುತ್ತೆ. ಅಯ್ಯೋ ಅತ್ತೆ ಇದು ಕೊಡಿ ಇಲ್ಲಿ ಅಂತ ಲೈಟ್ನ ಅವರ ಹತ್ರ ಇಸ್ಕೊಳ್ಳಕ್ಕೆ ಹೋಗ್ಬೇಕಾದ್ರೆ ಹೋಗಿ ಆ ಕಡೆಗೆ ಅಂತ ಶಾಂತಿ ಮೀನನ್ನ ಬೈದು ಕಳಿಸ್ತಾಳೆ. ಆಗ ತಲೆನೆಲ್ಲ ಒದುರಿದಾಗ ಪೌಡರ್ ಎಲ್ಲ ಕೆಳಗಡೆ ಬೀಳ್ತಾ ಇರುತ್ತೆ. ಏನಿದು ಪೌಡರ್, ಮಳೆ ಬರ್ತಿದೀಯಾ ಅಂತ ಸೂರ್ಯ ಹೇಳಿದಾಗ ಇಲ್ಲರಿ ಮೇಲೆ ಅಕ್ಕಿ ಹಿಟ್ಟು ಮತ್ತೆ ಸಾಂಬಾರ್ ಪುಡಿ ಎಲ್ಲ ಇಟ್ಟಿದ್ದೆ, ಅದೆಲ್ಲ ಇವರ ಮೇಲೆ ಬಿದ್ದು ಹೋಗಿದೆ ಅಂತ ಮೀನ ಹೇಳ್ತಾಳೆ. ಏನ್ರಾ ಅದು ಎಲ್ಲಾ ಕಿರಸ್ಕೋತಾ ಇದ್ದೀರಾ, ಏನ್ರಾ ಬರೀ ಸೌಂಡ ಬರ್ತಿದೆ ಅಂತ ಮನೋಜ ಅಷ್ಟರಲ್ಲಿ ಕಿಚನ್ಗೆ ಬರ್ತಾನೆ. ಅಯ್ಯೋ ಅಮ್ಮ ದೇವ ಅಂತ ಮನೋಜ ಶಾಂತಿನ ನೋಡ್ಕೊಂಡು ಹೆದರುಕೊಂಡು ಅಲ್ಲಿಂದ ಓಡೋಗ್ತಾನೆ. ಆಗ ರೋಹಿಣಿ ಅಡ್ಡ ಸಿಕ್ಕಿ ಏನಾಯ್ತು ಮನೋಜ್ ಅಂತ ಕೇಳಿದಾಗ ಅಯ್ಯೋ ದೇವ ರೋಹಿಣಿ ಅಂತ ಮನೋಜ ಹೇಳ್ತಿರ್ತಾನೆ. ದೇವನ ಅಂತ ರೋಹಿಣಿ ಕೇಳ್ತಿರ್ತಾಳೆ. ಅಷ್ಟರಲ್ಲಿ ಕಿಚನ್ ಇಂದ ಶಾಂತಿ ಆಚೆಗೆ ಬರ್ತಾಳೆ. ಶಾಂತಿನ ನೋಡಿ ರೋಹಿಣಿನೂ ಭಯಪಟ್ಟಕೊಳ್ತಾಳೆ. ವಾಟ್ಸ್ ಹ್ಯಾಪನಿಂಗ್ ಹಿಯರ್ ಅಂತ ಶ್ರುತಿ ಆಚೆಗೆ ಬಂದಾಗ ಶಾಂತಿನ ನೋಡಿ ಅವಳು ಭಯಪಟ್ಟಕೊಳ್ತಾಳೆ. ದೊಡ್ಡ ಪಿಶಾಚಿ ಯಾರ್ ನೀನು ಅಂತ ಮನೋಜ ಕೇಳಿದಾಗ ನಾನು ಯಾರು ಅಂತ ಗೊತ್ತಿಲ್ವೇನೋ, ನಿನಗೆ ಗೊತ್ತಿಲ್ವೇನೋ ಅಂತ ಶಾಂತಿ ಮನೋಜನ ಹತ್ತರಕ್ಕೆ ಹೋಗ್ತಾಳೆ. ಅತ್ತೆ ಅಂತ ರೋಹಿಣಿ ಮತ್ತೆ ಶ್ರುತಿ ಹೇಳ್ತಾರೆ. ಅಮ್ಮ ಏನಮ್ಮ ಆಯ್ತು ನಿನಗೆ ಅಂತ ಮನೋಜ ಕೇಳ್ತಾನೆದು ಅದು ಇವಳೇ ನನ್ನ ತಲೆ ಮೇಲೆ ಇದನ್ನೆಲ್ಲ ಬೀಳಿಸಿರೋದು ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಾನ ಯಾಕೆ ಕತ್ತೆ ಬೀಳಿಸಲಿ, ಅದಾಗೆ ಅದು ನಿಮ್ಮೇಲೆ ಬಿತ್ತು ಅಷ್ಟೇ ಅಂತ ಮೀನ ಹೇಳಿದಾಗ ಅಂತ ಮೀನ ಹೇಳಬೇಕಾದ್ರೆ ಸುಮ್ನೆ ಬಾಯಿ ಮುಚ್ಚಿಕೊಂಡು ನಿಂತ್ಕೊಳ್ಳೆ, ಇಲ್ದಿದ್ದೆಲ್ಲ ಹೇಳ್ಬೇಡ ಅಂತ ಮೀನ ಮೇಲೆ ಶಾಂತಿ ರೇಗಾಡ್ತಾಳೆ. ಆಗ ಸೂರ್ಯ ಅಯ್ಯೋ ಮೀನೇಶ್ವರಿ ದೇವರು ಬಂದು ಬಿಟ್ಟಿದೆ ಕಣಮ್ಮ, ಹೋಗಮ್ಮ ಹೋಗು, ಬೇಗ ಹೋಗಿ ಕರ್ಪೂರ ಎತ್ಕೊಂಡು ಬಾ, ಇಲ್ಲಂದ್ರೆ ದೇವರಿಗೆ ತುಂಬಾ ಕೋಪ ಬಂದು ಬಿಡುತ್ತದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ಸುಮ್ನೆ ಇರೋ, ಈಗ ತಾನೇ ಅವರೇ ನನ್ನನ್ನ ಬೀಳಿಸಿದ್ರು, ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ರೆ ಹಸಿಟ್ಟು ಬೇರೆ ಹಾಕಿಟ್ಟಿದ್ದಾರೆ ನನ್ನ ಮೇಲೆ ಅಂತ ಶಾಂತಿ ಹೇಳಿದಾಗ ಯಾರು ಹಾಕಿದ್ದು ನೀವೇ ನೋಡಿದ್ರಲ್ಲ, ಮೀನ ಸ್ಟೂಲಿಂದ ಕೆಳಗಡೆ ಬೀಳ್ತಾ ಇದ್ಲು ಅಂತ ಸೂರ್ಯ ಹೇಳಬೇಕಾದ್ರೆ ನಾನು ಕರೆಕ್ಟಾಗಿ ನಿಂತಿದ್ದೆರಿ, ಆದರೆ ದಿಢೀರಂತ ಸ್ಟೂಲ್ ಪಕ್ಕಕ್ಕೆ ಹೋಯ್ತು, ಹೇಗೆ ಅಂತ ನನಗೆ ಗೊತ್ತಿಲ್ಲ ಅಂತ ಮೀನಾ ಹೇಳ್ತಾಳೆ. ಅದಂಗೆ ಸ್ಟೂಲ್ ತನಗೆ ತಾನೇ ಸೈಡ್ಗೆ ಹೋಯ್ತು ಅಂತ ಸೂರ್ಯ ಶಾಂತಿನೇ ನೋಡಬೇಕಾದ್ರೆ ಏನೋ ಹಾಗಾದ್ರೆ ಸ್ಟೂಲ್ನ ನಾನೇ ತಲ್ದೆ ಅಂತ ಹೇಳ್ತಾ ಇದೀಯಾ ಅಂತ ಶಾಂತಿ ಕೇಳ್ತಾಳೆ. ಗೊತ್ತಿಲ್ವೇ, ಯಾರಿಗೆ ಗೊತ್ತು ಅಂತ ಸೂರ್ಯ ಹೇಳ್ತಾನೆ. ಹೌದು ಇವಳನ್ನ ಕೆಳಗೆ ಬೀಳಿಸೋದೇ ನನ್ನ ಕೆಲಸ ಅಲ್ವೇನೋ, ಈಕೋ ಕೋತಿ ತರ ಮೇಲೆ ಅಲ್ಲಿ ಇಲ್ಲಿ ಹತ್ತಿ ಓಡಾಡ್ತಿದ್ರೆ ಹಿಂಗೆ ಆಗೋದು ಅಂತ ಶಾಂತಿ ಹೇಳಿದಾಗ ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಲ್ಲ ಮೀನಾ ಅವರೇ, ನೀವು ಯಾಕೆ ಮೇಲೆ ಹತ್ತಿದ್ರಿ ಅಂತ ರೋಹಿಣಿ ಕೇಳ್ತಾಳೆ. ಅತ್ತೆಗೆ ಕಾಲ್ನೋವು ಇತ್ತು ಅಂತ ಹೇಳಿದ್ರಲ್ಲ, ಅದಕ್ಕೆ ಪಟ್ಟಿ ಹಾಕೋದಕ್ಕೆ ಅಂತ ಮೇಲೆ ಐಟಮ್ಗಳನ್ನ ಇಟ್ಟಿದ್ದೆ, ಅದನ್ನ ಎತ್ಕೊಳ್ಳೋಣ ಅಂತ ಮೇಲೆ ಹತ್ತಿದ್ದೆ ಅಂತ ಮೀನಾ ಹೇಳಿದಾಗ ಓಹೋ ಪಟ್ಟಿ ಹಾಕ್ತೀನಿ ಅಂತ ಅನ್ಬಿಟ್ಟು ಈ ತರ ಅಮ್ಮನ ಮುಖದಲ್ಲೆಲ್ಲ ಹಿಟ್ಟನ್ನ ಮತ್ತೆ ಖಾರದ ಪುಡಿನ ಚೆಲ್ಲಿಕ್ಕಿದೀಯಾ, ಅದು ಪೂರ್ತಿಯಾಗಿ ಚೆಲ್ಲಿಕ್ಕಿದೀಯಾ ಅಂತ ಮನೋಜ ಹೇಳಿದಾಗ ಸುಮ್ನೆ ಇರೋ ಅಂತ ಶಾಂತಿ ಹೇಳ್ತಾಳೆ. ಶಾಂತಿ ಅವತಾರನ ನೋಡಿ ಮನೋಜ ಭಯಪಡ್ತಿರ್ತಾನೆ. ಶಾಂತಿನ ನೋಡಿ ಶ್ರುತಿ ಬಿದ್ದು ನಗ್ತಾ ಇರ್ತಾಳೆ. ಅತ್ತೆ ಹೋಲಿ ಆಟಾಡಿದಂಗಿದೆ, ಒಂದು ನಿಮಿಷ ಹಾಗೆ ಇರಿ ಅಂತ ಶ್ರುತಿ ಶಾಂತಿ ಫೋಟೋನ ತಗೋತಾಳೆ. ಅಯ್ಯೋ ಶ್ರುತಿ ಏನಮ್ಮ ಇದು ಅಂತ ಶಾಂತಿ ಹೇಳಿದಾಗ ಅತ್ತೆ ಫೋಟೋ ತಗೋತಾ ಇದೀನಿ ಇರಿ ಅತ್ತೆ, ಒಂದು ನಿಮಿಷ ಇರಿ, ಬನ್ನಿ ಇಲ್ಲಿ ಸೆಲ್ಫಿ ತಗೊಳ್ಳೋಣ ಅಂತ ಶ್ರುತಿ ಹೇಳಿದಾಗ ನೀನು ಈ ರೀತಿ ಎಲ್ಲ ಮಾಡ್ತಿದೀಯಲ್ಲಮ್ಮ, ಈ ತರ ಇರಬೇಕಾದ್ರೆ ಯಾರಾದ್ರೂ ಫೋಟೋ ಎಲ್ಲಾ ತಗೋತಾರೆ ನಮ್ಮ, ಸುಮ್ಮನೆ ಇರಮ್ಮ ಶ್ರುತಿ ನೀನು ಅಂತ ಶಾಂತಿ ಹೇಳ್ತಿರ್ತಾಳೆ. ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಫೋಟೋ, ಇದನ್ನೇ ನನ್ನ ಸ್ಟೇಟಸ್ ಅಲ್ಲಿ ಇಟ್ಕೊಳ್ತೀನಿ ಅಂತ ಶ್ರುತಿ ತನ್ನ ಮೊಬೈಲ್ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತಾಳೆ. ಒಮೋಡ್ ಮಿಠಾಯಿ, ಹಂಗಾದ್ರೆ ಈ ಕಲರ್ ಮೂಕನ ಇಂಟರ್ನೆಟ್ ಅಲ್ಲಿ ಹಾಕ್ಬಿಟ್ಟು ಸಕ್ಕರೆ ಬೈಲು ಶಾಂತಿಯ ಜೊತೆ ತಾವು ವೈರಲ್ ಆಗೋಣ ಅಂತಿದ್ದೀರಿ.
ಅಂತ ಸೂರ್ಯ ಹೇಳ್ತಾ ಇರಬೇಕಾದ್ರೆ ಅದಕ್ಕೇನಂತೆ ಆಗೋಣ ಬಿಡಿ ಅತ್ತೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಶ್ರುತಿ ಹೇಳಿದಾಗ ಶಾಂತಿ ಜೋರಾಗಿ ಕಿರಚುತ್ತಾ ಇರ್ತಾಳೆ. ಅವಳು ಕಿರಚೋದನ್ನ ನೋಡಿ ಅಲ್ಲಿರೋರೆಲ್ಲರನ್ನೂ ಎಸ್ಕೇಪ್ ಆಗಿಬಿಡ್ತಾರೆ. ಈ ಕಡೆ ಶಾಂತಿ ಸ್ನಾನ ಮಾಡ್ಕೊಂಡು ಬಾತ್ರೂಮ್ ಇಂದ ಆಚೆಗೆ ಬರ್ತಾಳೆ. ಒಂದು ದಿವಸಕ್ಕೆ 3 ಸಲಿ ಸ್ನಾನ ಮಾಡೋ ರೀತಿ ಮಾಡಿಬಿಟ್ರು. ಇದಕ್ಕೂ ಮೇಲೆ ನಾನು ಸ್ನಾನ ಮಾಡಿದೆ ಅಂತಂದ್ರೆ ನನಗೆ ಗ್ಯಾರಂಟಿ ಸನ್ನಿ ಹಿಡ್ಕೊಂಡು ಬಿಡುತ್ತೆ ಅಂತ ಶಾಂತಿ ಹೇಳ್ಕೊಂಡು ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಏನತ್ತೆ ಮತ್ತೆ ಸೀರೆ ಚೇಂಜ್ ಮಾಡಿದ್ರ ಅಂತ ರೋಹಿಣಿ ಕೇಳಿದಾಗ ಇನ್ನೇನ್ ಮಾಡೋದಮ್ಮ ಈ ಹಿಟ್ಟೆಲ್ಲ ಚಲ್ಲಿ ಹಂಗೆ ಇರೋದಕ್ಕೆ ಆಗುತ್ತಾ ಅಂತ ಶಾಂತಿ ಹೇಳಿದಾಗ ಅತ್ತೆ ಆ ಶ್ರುತಿ ಏನ್ ಮಾಡಿದಾಳೆ ಅಂತ ಗೊತ್ತಾ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಏನ್ ಮಾಡಿದ್ಲು ಅವಳು ಇವಾಗ ಅಂತ ಶಾಂತಿ ಕೇಳಿದಾಗ ನೋಡಿ ಅತ್ತೆ ಅವರ ಸ್ಟೇಟಸ್ ಅಲ್ಲಿ ಏನೆಂತ ಹಾಕೊಂಡಿದ್ದಾಳೆ ಅಂತ ರೋಹಿಣಿ ತನ್ನ ಮೊಬೈಲ್ನ ತೋರಿಸ್ತಾಳೆ. ಏನಮ್ಮ ಇದು ನನ್ನ ಮುಖನ ಈ ರೀತಿ ಹಾಕಿದಾಳೆ ಇವಳು ನಾನೇನೋ ಹಿಟ್ಟವಿದ್ದಾಗ ಸುಮ್ನೆ ಅವಳು ತಮಾಷೆಗೆ ಆ ರೀತಿ ಹೇಳ್ತಿದ್ಲು ಅಂತ ಅನ್ಕೊಂಡೆ. ಆದರೆ ನಿಜವಾಗ್ಲೂ ಈ ಖೋಟೋನ ಹಾಕಿದಾಳಲ್ಲಮ್ಮ ಇವಳಿಗೇನು ಬುದ್ಧಿ ಇದೆಯಾ ಇಲ್ವಾ ಅಲ್ಲ ನನ್ನ ಮರ್ಯಾದೆ ಕತೆ ಏನಾಗ್ಬೇಡ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ನಿಜವಾಗ್ಲೂ ಹಾಕಿದಾಳೆ ನೋಡಿ ಅತ್ತೆ ಆ ಸೂರ್ಯ ಹೇಳಿದಂಗೆ ಇದು ನಮ್ಮ ಅತ್ತೆ ಇವತ್ತು ರಂಗೋಲಿ ಡೇ ಅಂತ ಹಾಕಿದಾಳೆ. ಅತ್ತೆ ಅಲ್ಲ ಅತ್ತೆ ಅವರ ಮನೇಲಿ ಅವರ ಅಮ್ಮ ಎಲ್ಲ ಈ ಖೋಟೋನ ನೋಡಿದ್ರೆ ನಿಮಗೆ ನಿಜವಾಗ್ಲೂ ಮರ್ಯಾದೆ ಕೊಡ್ತಾರೆ ಅತ್ತೆ ನಿಮ್ಮನ್ನ ಒಂಥರ ಜೋಕರ್ ತರ ನೋಡ್ತಾರೆ ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿಗೆ ತುಂಬಾ ಕೋಪ ಬರುತ್ತೆ. ಅತ್ತೆ ಈ ತರ ಎಲ್ಲ ಫೋಟೋ ಹಾಕಿದ್ರೆ ಅದೇ ರೀತಿನೇ ಅಲ್ವಾ ಅತ್ತೆ ಎಲ್ಲರೂ ಅಂಕೊಳ್ಳೋದು. ಶ್ರುತಿ ಅಪ್ಪ ಅಮ್ಮ ನಿಮಗೆ ಹೇಗೆ ಮರ್ಯಾದೆ ಕೊಡ್ತಾರೆ ಸರಿ ಅವರನ್ನು ಬಿಟ್ಬಿಡೋಣ ಬೇರೆ ರಿಲೇಟಿವ್ಸ್ ಎಲ್ಲ ಇದನ್ನೆಲ್ಲ ನೋಡಿದ್ರೆ ನಗೋದಿಲ್ವಾ ಅತ್ತೆ ಅಂತ ರೋಹಿಣಿ ಹೇಳಿದಾಗ ಅವಳು ಈ ರೀತಿ ಎಲ್ಲ ಮಾಡ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಏನೋ ದೊಡ್ಡ ಮನೆ ಹುಡುಗಿ ಅಲ್ಲ ಅಂತ ನಾನು ಎಲ್ಲದನ್ನು ಸಹಿಸಿಕೊಂಡು ಹೋದ್ರೆ ಆ ಹೂ ಕಟ್ಟೋರ ಜೊತೆ ಸೇರಿಕೊಂಡು ನನ್ನನ್ನ ಪ್ರತಿದಿನ ಟಾರ್ಚರ್ ಮಾಡ್ತಾ ಇದ್ದಾಳೆ ಅವಮಾನ ಆಗೋ ರೀತಿ ಮಾಡ್ತಾ ಇದ್ದಾಳೆ ಅಂತ ಶಾಂತಿ ಹೇಳ್ತಾಳೆ. ಅತ್ತೆ ಇದಕ್ಕೆಲ್ಲ ಬರೀ ಶ್ರುತಿ ಅವರೇ ಕಾರಣ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ ಅತ್ತೆ ಮೀನಾ ಅವರೇ ಅವರಿಗೆ ಏನೋ ಹೇಳಿಕೊಡ್ತಾ ಇದ್ದಾರೆ ಅಂತ ರೋಹಿಣಿ ಹೇಳಿದಾಗ ಪಕ್ಕ ಹೇಳಿಕೊಟ್ಟಿರ್ತಾಳೆ. ಇವರಿಬ್ಬರನ್ನು ಹೀಗೆ ಬಿಟ್ಟರೆ ನನ್ನ ಮಾನ ಮರ್ಯಾದೆನ ಹರಾಜಾಗಿ ಬಿಡ್ತಾರೆ. ಫೋನ್ನಲ್ಲಿ ನನ್ನ ಫೋಟೋನ ಹಾಕಿ ನನಗೆ ಅವಮಾನ ಆಗೋ ರೀತಿ ಮಾಡೋದಕ್ಕೆ ಆ ಹೂ ಕಟ್ಟೋಳು ಇವಳನ್ನ ಎತ್ತುಕೊಟ್ಟಿದ್ದಾಳೆ. ನನ್ನ ಮೇಲಿರೋ ಭಯ ಹೊರಟೋಯ್ತಲ್ಲ ಇವಳನ್ನ ಸುಮ್ನೆ ಬಿಡೋದಿಲ್ಲ ಇವತ್ತೇ ಇದಕ್ಕೊಂದು ನಿರ್ಧಾರ ಮಾಡ್ತೀನಿ ಅಂತ ಶಾಂತಿ ಹೇಳಿದಾಗ ಏನತ್ತೆ ಮಾಡ್ತೀರಾ ಅಂತ ರೋಹಿಣಿ ಕೇಳ್ತಾಳೆ. ಹೇಳ್ತೀನಿ ನೀ ನನ್ನ ಜೊತೆ ಬಾ ಅಂತ ಶಾಂತಿ ಹೇಳಿದಾಗ ಎಲ್ಲಿಗೆ ಅತ್ತೆ ಅಂತ ರೋಹಿಣಿ ಕೇಳ್ತಾಳೆ. ಏನ್ ರೋಹಿಣಿ ನೀನು ನಾನು ಹೇಳೋದನ್ನ ಕೇಳೋದಿಲ್ವಾ ಏನು ಎತ್ತಂತ ಹೇಳಿದ್ರೆ ಮಾತ್ರ ಬರ್ತೀಯಾ ಹೇಳಿದ್ರೆ ಮಾತ್ರನ ಬರೋದು ಅಂತ ಶಾಂತಿ ಕೇಳಿದಾಗ ಅಯ್ಯೋ ಇಲ್ಲ ಅತ್ತೆ ನಿಮ್ ಮೇಲೆ ಇರೋ ನನಗೆ ಮರ್ಯಾದೆ ಯಾವತ್ತೂ ಹೋಗೋದಿಲ್ಲ ಅತ್ತೆ ನೀವು ಹೋಗಿ ರೆಡಿಯಾಗಿ ನಾನು ಬ್ಯಾಗ್ ತಗೊಂಡು ಬರ್ತೀನಿ ಸರಿನಾ ಅಂತ ರೋಹಿಣಿ ರೂಮಿಂದ ಆಚೆ ಹೋಗ್ತಾಳೆ. ಈ ಕಡೆ ಶಾಂತಿ ರೋಹಿಣಿನ ಕರ್ಕೊಂಡು ಕಸ್ತೂರಿ ಅವರ ಮನೆಗೆ ಬರ್ತಾಳೆ. ಅಷ್ಟರಲ್ಲಿ ಕಸ್ತೂರಿ ಅವರು ಭರತನಾಟ್ಯ ಸ್ಟೂಡೆಂಟ್ಸ್ಗಳು ಅಲ್ಲಿಗೆ ಬಂದಿರ್ತಾರೆ. ಆಗ ಶಾಂತಿ ಅಲ್ಲಿಗೆ ಬಂದಾಗ ಶಾಂತಿ ಸ್ಟೂಡೆಂಟ್ಸ್ಗಳೆಲ್ಲ ಬೇಗ ಬಂದಿದ್ರು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ತಿದ್ದೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಸರಿ ಆಯ್ತು ಎಲ್ಲರೂ ನೆನ್ನೆ ಹೇಳಿಕೊಟ್ಟಿದ್ದನ್ನ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇರಿ ಅಂತ ಹೇಳಿ ಶಾಂತಿ ಹೋಗಿ ಸೋಫಾ ಮೇಲೆ ಕೂತ್ಕೋತಾಳೆ. ಕಸ್ತೂರಿ ಅವರು ರೋಹಿಣಿ ಏನಾಯ್ತಮ್ಮ ಅವರಿಗೆ ಈ ರೀತಿ ಕೋಪ ಮಾಡಿಕೊಂಡಿದ್ದಾಳೆ ಅವಳು ಅಂತ ಕಸ್ತೂರಿ ಕೇಳಿದಾಗ ಅತ್ತೆಗೆ ತುಂಬಾ ಕೋಪ ಬಂದಿದೆ ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಕೋಪನ ಯಾಕಮ್ಮ ಅಂತ ಕಸ್ತೂರಿ ಅವರು ಕೇಳಿದಾಗ ಅತ್ತೆಗೆ ಕೋಪ ಬರೋದು ಒಬ್ಬರಿಂದನೇ ಅಂತ ರೋಹಿಣಿ ಹೇಳಿದಾಗ ಯಾರು ಮೀನನ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅವರನ್ನೇ ಆದ್ರೆ ಇವಾಗ ಅವರ ಜೊತೆ ಋತಿನೂ ಸೇರಿಕೊಂಡಿದ್ದಾಳೆ ಅಂತ ರೋಹಿಣಿ ಹೇಳ್ತಾಳೆ. ಹಾಗಿದ್ರೆ ಇಬ್ಬರು ಸೇರಿ ಏನೋ ಮಾಡಿದ್ದಾರೆ ಅಂತ ಕಸ್ತೂರಿ ಹೇಳಿದಾಗ ಹೌದು ಆಂಟಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಕಸ್ತೂರಿ ಶಾಂತಿ ಹತ್ರ ಹೋಗಿ ಶಾಂತಿ ಜ್ಯೂಸ್ ಏನಾದ್ರೂ ತಗೊಂಡು ಬರಲೇನೆ ಕುಡಿಯೋದಕ್ಕೆ ಅಂತ ಕೇಳ್ತಾರೆ. ನನಗೇನು ಬೇಡ ಏನ ಆಟ ಆಡ್ತಿದ್ದಾರೆ ಇವರು ಅಂತ ಶಾಂತಿ ಹೇಳಿದಾಗ ನೀನು ಹೇಳಿಕೊಟ್ಟಿರೋದನ್ನೇ ಆಡ್ತಿದ್ದಾರೆ ಕನೆ ಇವರು ಅಂತ ಕಸ್ತೂರಿ ಅವರು ಹೇಳ್ತಾರೆ. ನಾನು ಇವರ ಬಗ್ಗೆ ಹೇಳ್ತಿಲ್ಲ ಕನೆ ನಮ್ಮ ಮನೆಯಲ್ಲಿ ಇದ್ದಾರಲ್ಲ ಇಬ್ಬರು ಕೊಬ್ಬೆಚ್ಚಾಗಿರೋರು ಅವರ ಬಗ್ಗೆ ಹೇಳ್ತಾ ಇದ್ದೀನಿ. ಅಲ್ಲ ಅವರನ್ನ ಅವರು ಏನಂತ ಅನ್ಕೊಂಡಿದ್ದಾರೆ ನನ್ನನ್ನ ನೋಡಿದ್ರೆ ಜೋಕರ್ ತರನ ಕಾಣಿಸ್ತಾ ಇದ್ದೀನಿ ಹೇರೆ ಅಂತ ಶಾಂತಿ ಕೇಳಿದಾಗ ಹೋ ಇಲ್ಲ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಅಲ್ಲ ಕನೆ ಅತ್ತೆ ಆದವಳಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಸ್ವಲ್ಪನೂ ಇಲ್ವಲೇ ಇವರಿಗೆ ಆ ಹೂ ಕಟ್ಟವಳು ಯಾವಾಗ್ಲೂ ನನಗೆ ಕೇರೆ ಮಾಡೋದಿಲ್ಲ. ಈ ದುಡ್ಡಿನ ದುರಹಂಕಾರಿ ಅವರ ಜೊತೆ ಸೇರ್ಕೊಂಡು ನನಗೆ ಎಷ್ಟೆಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಗೊತ್ತಾ ನಿನಗೆ ರೋಹಿಣಿ ಒಬ್ಬಳೇ ನನಗೆ ಮರ್ಯಾದೆ ಕೊಡ್ತಿರೋದು ಅಂತ ಶಾಂತಿ ಹೇಳಿದಾಗ ಎಷ್ಟೇ ಆದ್ರೂ ನಾನು ಹುಡಕೊಟ್ಟಿರೋ ಸೊಸೆ ಅಲ್ವೇನೆ ಅವಳು ಕರೆಕ್ಟಾಗಿ ಇರ್ತಾಳೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಇವರಿಬ್ಬರದು ತುಂಬಾ ಜಾಸ್ತಿ ಆಗೋಯ್ತು ಕನೆ ಆಟ ಆಡ್ತಾ ಇರೋದು ಇವರಿಗಿಬ್ಬರಿಗೂನು ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಶಾಂತಿ ಹೇಳಬೇಕಾದ್ರೆ ಹೌದು ಏನೇ ತೀಯ ನೀನು ಅಂತ ಕಸ್ತೂರಿಯವರು ಕೇಳ್ತಾರೆ. ಮಾತಾಡೋ ಜಾಗದಲ್ಲಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅದಕ್ಕೆ ರೋಹಿಣಿನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಶಾಂತಿ ಹೇಳಿದಾಗ ಯಾರ ಹತ್ರ ಮಾತಾಡ್ತೀಯ ಅಂತ ಕಸ್ತೂರಿಯವರು ಕೇಳ್ತಾರೆ. ಸ್ವಲ್ಪ ಸುಮ್ನೇರೆ ಬರ್ತಾರೆ ಅಲ್ಲಿವರೆಗೂ ತರಕೊಳ್ಳೆ ಅಂತ ಶಾಂತಿ ಹೇಳ್ತಿರ್ತಾಳೆ. ಈ ಕಡೆ ಶ್ರುತಿ ಅಮ್ಮ ಶೀಲಾ ಕಸ್ತೂರಿ ಅವರ ಮನೆಗೆ ಬರ್ತಾರೆ. ಬೀಗರೆ ಅಂತ ಶೀಲಾ ಹೇಳಿದಾಗ ಶಾಂತಿ ಅವರನ್ನ ನೋಡಿದ್ರು ಸುಮ್ನೆ ಹಾಗೆ ಕೂತಿರ್ತಾಳೆ. ಬೀಗರೆ ಡ್ಯಾನ್ಸ್ ಕ್ಲಾಸ್ ತುಂಬಾ ಚೆನ್ನಾಗಿ ನಡೀತಿದೆ ಅನ್ನಿಸ್ತಿದೆ ಅಂತ ಶೀಲಾ ಹೇಳಿದಾಗ ಹೂ ಅಂತ ಶಾಂತಿ ಹೇಳ್ತಾಳೆ. ಸ್ಟಾರ್ಟಿಂಗ್ ಅಲ್ಲಿ ಯಾರೂ ಇರಲಿಲ್ಲ ಅಲ್ವಾ ಅಂತ ಶೀಲಾ ಕೇಳಿದಾಗ ಈಗ ತುಂಬಾ ಜನ ಬಂದು ಸೇರಿಕೊಂಡಿದ್ದಾರೆ ಅಂತ ಕಸ್ತೂರಿ ಅವರು ಹೇಳ್ತಾರೆ. ಹಾಯ್ ಆಂಟಿ ಅಂತ ರೋಹಿಣಿ ಹೇಳಿದಾಗ ಚೆನ್ನಾಗಿದ್ದೀಯಾ ಅಮ್ಮ ಅಂತ ಶೀಲಾ ಅವರು ಹೇಳ್ತಾರೆ. ಹೂ ಆಂಟಿ ಚೆನ್ನಾಗಿದ್ದೀನಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶೀಲಾ ಬೀಗರೆ ಏನು ಮಾತಾಡಬೇಕು ಅಂತ ಕರೆಸಿದ್ರಿ ಏನದು ಅಂತ ಕೇಳ್ತಾಳೆ. ಸರಿ ಹೇಳ್ತೀನಿ 1 ನಿಮಿಷ ಇರಿ ನೋಡ್ರಪ್ಪ ಅಭ್ಯಾಸ ಮಾಡಿದ್ದು ಸಾಕು ಎಲ್ಲರೂ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಂತ ಅಲ್ಲಿರೋ ಸ್ಟೂಡೆಂಟ್ಸ್ಗಳನ್ನೆಲ್ಲ ಶಾಂತಿ ಆಚೆಗೆ ಕಲಿಸ್ತಾಳೆ. ಸರಿ ಅಂತ ಎಲ್ಲಾ ಸ್ಟೂಡೆಂಟ್ಸ್ಗಳು ಆಚೆಗೆ ಹೋದ್ರುನು ಆ ಹುಡುಗಿ ಮಾತ್ರ ಮೇಲೆ ಹೊರಟು ಹೋಗ್ತಾರೆ. ಅದನ್ನ ಶಾಂತಿನೂ ಸಹ ಗಮನಿಸಿರಲ್ಲ. ಇಬ್ಬರು ಮೇಲೆ ರೂಮ್ ಬಾಗಲನ್ನ ಹೋಗಿ ತೆಗೆದು ನೋಡಬೇಕಾ ಇಲ್ಲಿ ಬೇಡಕನೋ
ಸೈಡ್ ಹೋಗೋಣ ಅಂತ ಆ ಹುಡುಗಿ ಹೇಳ್ತಾಳೆ, ಏ ಪರವಾಗಿಲ್ಲ ಬಾರೆ, ಇಬ್ಬರು ಆರಾಮಾಗಿ ಮಾತಾಡಬಹುದು ಬಾ ಅಂತ ರೂಮ್ ಒಳಗಡೆ ಆ ಹುಡುಗಿನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಶೀಲ ಕೇಳ್ತಿರ್ತಾಳೆ, ಏನ್ ಬೇಗರೆ ಏನೋ ಮಾತಾಡಬೇಕು ಅಂತ ಕರೆದು ಬಿಟ್ಟು ಇವಾಗ ಏನು ಮಾತಾಡದೆ ಸೈಲೆಂಟ್ ಆಗಿ ಕೂತ್ಕೊಂಡಿದ್ದೀರಾ ಅಂತ ಕೇಳಿದಾಗ, ಎಲ್ಲ ನಿಮ್ಮ ಮಗಳ ಬಗ್ಗೆನೇ ಮಾತಾಡಬೇಕಾಗಿರೋದು ಅಂತ ಶಾಂತಿ ಹೇಳ್ತಾಳೆ. ಶ್ರುತಿ ಬಗ್ಗೆನ ಅವಳ ಬಗ್ಗೆ ಏನು ಮಾತಾಡಬೇಕು ಅಂತ ಶೀಲ ಕೇಳ್ತಾಳೆ. ಮಗಳನ್ನ ಯಾವ ರೀತಿ ಬೆಳೆಸಬೇಕು ಅಂತ ನಿಮಗೆ ಗೊತ್ತಿಲ್ವಾ ಬೀಗ್ರೆ ಅಂತ ಶಾಂತಿ ಕೇಳಿದಾಗ, ಯಾಕ್ ಬೀಗರೆ ಏನಾಯ್ತು ಅಂತ ಶೀಲಾ ಕೇಳ್ತಾಳೆ. ದೊಡ್ಡವರಿಗೆ ಮರ್ಯಾದೆ ಕೊಟ್ಟಬೇಕು ಅನ್ನೋದನ್ನ ನೀವು ಹೇಳಿಕೊಟ್ಟು ಬೆಳೆಸೇ ಇಲ್ವಾ ಅಂತ ಶಾಂತಿ ಹೇಳಿದಾಗ, ಅರ್ಥ ಆಗಲಿಲ್ಲ ಬೀಗರೆ ಅಂತ ಶೀಲಾ ಹೇಳ್ತಾಳೆ. ಇನ್ನು ಇವಾಗ ತಾನೇ ಏನೋ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ ಅನ್ನೋ ಹುಡುಗಿ ತರ ಆರ್ತಿದ್ದಾಳೆ, ನನಗೆ ಇದು ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಶಾಂತಿ ಹೇಳಿದಾಗ, ಬೀಗರೆ ಮೊದಲು ಏನು ಅಂತ ಹೇಳಿ ಅಂತ ಶೀಲಾ ಕೇಳ್ತಾಳೆ. ಏನು ಅಂತ ಹೇಳೋದಕ್ಕೆ ಹೇಳ್ತಿದ್ದೀರಾ ಅಂತ ಶಾಂತಿ ಹೇಳಿದಾಗ, ಅಲ್ಲ ಬೀಗರೆ ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದಕ್ಕೆ ಅಂತ ಶೀಲಾ ಹೇಳ್ತಾಳೆ. ಅತ್ತೆ ನಿಮ್ ಫೋನ್ಲಿ ಶ್ರುತಿ ಸ್ಟೇಟಸ್ನ ನೋಡಿ ಅಂತ ರೋಹಿಣಿ ಹೇಳ್ತಾಳೆ. ಶ್ರುತಿ ಹಾಗಿರೋ ಸ್ಟೇಟಸ್ನ ನೋಡಿ ಶೀಲಾ ನಗ್ತಿರ್ತಾಳೆ. ಯಾಕ್ ಬೀಗ್ರೆ ಮುಖ ಎಲ್ಲ ಈ ರೀತಿ ಇದೆ ಅಂತ ಶೀಲಾ ಹೇಳಬೇಕಾದ್ರೆ, ಹೌದಾ ಕೊಡಿ ಇಲ್ಲಿ ಅಂತ ಕಸ್ತೂರಿ ಮೊಬೈಲ್ನ ಇಸ್ಕೊಂಡು ನೋಡ್ತಾಳೆ. ಏ ಶಾಂತಿ ಏನೇ ಇದು ಕೋಳಿ ಆಟ ಆಡಿದ ಅಂತ ಕಸ್ತೂರಿ ಅವರು ಕೇಳ್ತಾರೆ. ಏ ನೀನು ಸುಮ್ನೆ ಇದ್ರೆ ಸರಿ ಇವಾಗ ಅಂತ ಶಾಂತಿ ಕಸ್ತೂರಿ ಅವರಿಗೆ ರೇಗಾಡ್ತಾಳೆ. ನೋಡಿದ್ರೆ ಬೀಗರೆ ನಿಮ್ ಮಗಳು ಮಾಡಿದ್ದ ಕೆಲಸ ನನ್ನ ಮುಖಕ್ಕೆ ಹಸಿಟ್ಟು ಬಿದ್ದಿದ್ದ, ಇದನ್ನ ಈ ರೀತಿ ಕೇಕ್ ಕಿಂಡಲ್ ಮಾಡಿ ಹಾಕಿದ್ದಾಳೆ ನೋಡಿ, ಇದು ಸರಿನಾ ಅಂತ ಶಾಂತಿ ಕೇಳಿದಾಗ, ಏನೋ ಅವಳು ಹುಡುಗಾಟಕ್ಕೆ ಮಾಡಿದ್ದಾಳೆ ಅಂತ ಶೀಲಾ ಹೇಳಬೇಕಾದ್ರೆ, ಅತ್ತೆಗೆ ಈ ರೀತಿ ಎಲ್ಲ ಮಾಡೋದು ಹುಡುಗಾಟನ ಇಡೀ ಊರೆಲ್ಲ ನೋಡಿ ನನಗೆ ನಗೋ ರೀತಿ ಮಾಡಬಿಟ್ಲು, ಇದು ನಿಮಗೆ ಹುಡುಗಾಟ ಅನ್ಸುತ್ತಾ? ಇಷ್ಟೇ ಅಲ್ಲ ಬೀಗರೆ ಮನೇಲಿ ಇನ್ನು ಕಾಟ ಕೊಟ್ಟಿದ್ದಾಳೆ ಅಂತ ಶಾಂತಿ ಹೇರಿದಾಗ, ಇಲ್ಲ ಬೀಗರೆ ಅವಳು ಆತರ ಎಲ್ಲ ಮಾಡೋಳಲ್ಲ ಅಂತ ಶೀಲಾ ಹೇಳ್ತಾಳೆ. ಹಾಗಾದ್ರೆ ನಾನು ಸುಮ್ಮನೆ ಹೇಳ್ತಿದ್ದೀನಾ, ಬೇಕಾ ಸಿಕ್ಕಿದ್ರೆ ರೋಹಿಣಿನೇ ಕೇಳಿ ಅಂತ ಶಾಂತಿ ಹೇಳ್ತಾಳೆ. ಹೌದು ಆಂಟಿ. ಶ್ರುತಿ ನಡುವೆ ಅತ್ತೆಗೆ ತುಂಬಾ ಕೋಪ ಬರೋತರ ಮಾಡ್ತಿದ್ದಾಳೆ. ಆಮೇಲೆ ರಾತ್ರಿಯೆಲ್ಲ ದೇವು ಶಬ್ದ ಎಲ್ಲ ಮಾಡಿ ತುಂಬಾ ಹೆದರಿಸಿದ್ದಾರೆ. ಅಷ್ಟು ಸಾಲ್ದೆ ಅಂತ ಎಣ್ಣೆಚ್ಚಲ್ಲಿ ಬೀಳೋ ರೀತಿ ಮಾಡಿದ್ದಾರೆ. ಅದಾದ ಮೇಲೆ ಈ ಖೋಟೋ ಹೀಗೆಲ್ಲ ಮಾಡಿದ್ದಾರೆ ಅಂತ ರೋಹಿಣಿ ಹೇಳಿದಾಗ, ಖಂಡಿತ ಬೀಗರೆ ಅವಳು ಈ ರೀತಿ ಎಲ್ಲ ಮಾಡೋಳು ಅಲ್ವೇ ಅಲ್ಲ ಅಂತ ಶೀಲಾ ಹೇಳ್ತಿರ್ತಾಳೆ. ಹೌದು ಅವರೊಬ್ಬಲೇ ಏನು ಮಾಡಲ್ಲ, ಆದರೆ ಸೇರಬಾರದೆ ಇರೋರ ಜೊತೆ ಸೇರಿದ್ರೆ ಹಿಂಗೆ ಆಗೋದು ಅಂತ ಶಾಂತಿ ಹೇರಿದಾಗ, ಯಾರ ಬಗ್ಗೆ ಹೇಳ್ತಿದ್ದೀರಾ ಅಂತ ಶೀಲಾ ಕೇಳ್ತಾಳೆ. ಇನ್ಯಾರು ನಮ್ಮ ಮನೆಯಲ್ಲಿ ಇದ್ದಾಳಲ್ಲ ಅಚ್ಚಂದು ಅಂತ ಶಾಂತಿ ಹೇಳಿದಾಗ, ಯಾರು ಮೀನಾನ ಅಂತ ಶೀಲಾ ಹೇಳ್ತಾಳೆ. ಇವರಿಬ್ಬರು ಸೇರಿ ನಮ್ಮ ಮನೆನ ಒಂದು ರೀತಿ ಸರ್ಕಸ್ ತರ ಮಾಡಿಬಿಟ್ಟಿದ್ದಾರೆ, ಬರೀ ಕಪಿ ಚೇಷ್ಟೆಗಳೇ ಆಗೋಯ್ತು ಇವರದು ಅಂತ ಶಾಂತಿ ಬೈತಿರ್ತಾಳೆ. ಮೀನ ಯಾಕೆ ಈ ರೀತಿ ಮಾಡಿದ್ಲು ಅಂತ ಶಾಂತಿಗೆ ಶೀಲಾ ಕೇಳಿದಾಗ, ಅವಳು ಮಾಡದೆ ಹೆಂಗೆ, ಅವಳು ಬಂದಿರೋ ಜಾಗನೇ ಅಂತದ್ದು, ಆದ್ರೆ ನೀವು ಚೆನ್ನಾಗಿರೋರಲ್ವಾ, ನಿಮ್ಮ ಮಗಳಿಗೆ ಹೋಗಿರೋ ಜಾಗಕ್ಕೆ ನಿಮ್ಮ ಹೆಸರನ್ನ ಉಳಿಸಿಕೊಂಡು ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು ಅನ್ನೋದನ್ನ ಹೇಳಿಕೊರಕ್ಕೆ ಆಗೋದಿಲ್ವಾ ಅಂತ ಶಾಂತಿ ಕೇಳ್ತಾಳೆ. ಬೀಗರೆ ಅವರಿಗೆ ಚಿಕ್ಕ ವಯಸ್ಸಿಂದನೂ ಮುದ್ದು ಮಾಡಿ ಬೆಳೆಸಿಬಿಟ್ವಿ, ಒಬ್ಬಳೇ ಮಗಳು, ಅದಕ್ಕೆ ಅಂತ ಶೀಲಾ ಹೇಳಿದಾಗ, ಅದಕ್ಕೆ ಅಂತ ಅತ್ತೆಗೆ ಮರ್ಯಾದೆ ಕೊಡಬಾರದು ಅಂತ ಏನಾದ್ರೂ ಇದೆಯಾ ಅಂತ ಶಾಂತಿ ಕೇಳ್ತಾಳೆ. ಆಂಟಿ ಶ್ರುತಿ ಒಳ್ಳೆ ಹುಡುಗಿನೇ, ಫ್ಯಾಮಿಲಿಗೂ ತುಂಬಾ ಸಪೋರ್ಟಿವ್ ಆಗಿದ್ದಾಳೆ, ಆದರೆ ಸ್ವಲ್ಪ ದಿವಸದಿಂದ ಡಿಫರೆಂಟ್ ಆಗಿ ಈ ರೀತಿ ಎಲ್ಲ ಮಾಡ್ತಿದ್ದಾಳೆ. ಅತ್ತೆ ಏನಾದ್ರೂ ಹೇಳಿದ್ರೆ ನಾನಾ ಆ ಮಾತನ್ನ ಕೇಳ್ತೀನಿ, ಆದರೆ ಶ್ರುತಿ ಎಲ್ಲದಕ್ಕೂ ಎದುರುತ್ತರ ಕೊಡ್ತಾಳೆ ಅಂತ ರೋಹಿಣಿ ಹೇಳ್ತಾಳೆ. ನಮ್ಮನೆಗೆ ದೊಡ್ಡ ಸೊಸೆ ಇವರೇ, ನಾನಾದ ಮೇಲೆ ಇವರೇ ನನ್ನ ಜಾಗದಲ್ಲಿ ಇರೋದು, ಅದಕ್ಕೆ ಇವರಿಗೆ ಇಷ್ಟೊಂದು ಜವಾಬ್ದಾರಿ ಇದೆ. ಆದರೆ ನಿನ್ನ ಮಗಳು ಆತರ ಅಲ್ಲ, ಅವಳು ಇಷ್ಟ ಬಂದಂಗೆ ಆಡ್ತಾಳೆ, ಅವಳು ಇಷ್ಟ ಬಂದಿದ್ದು ಮಾಡ್ತಾಳೆ, ನನ್ನ ಮಗನ್ನ ಎಲ್ಲರೂ ಮುಂದೆ ಹೋಗೋ ಬಾರೋ ಅಂತೆಲ್ಲ ಮಾತಾಡಿಸ್ತಾಳೆ ಅಂತ ಶಾಂತಿ ಹೇಳಿದಾಗ, ಗಂಡ ಹೆಂಡತಿ ಅಂದ ಮೇಲೆ ಅದೆಲ್ಲ ನಾರ್ಮಲ್ ಅಲ್ವಾ ಅಂತ ಶೀಲಾ ಹೇಳ್ತಾಳೆ. ಅವರು ರೂಮ್ ಒಳಗಡೆ ಹೆಂಗೆ ಬೇಕಾದ್ರೂ ಇದ್ದುಕೊಳ್ಳಿ, ಆದರೆ ಅಲ್ಲೂ ಸಹ ಅವನಿಗೆ ಮರ್ಯಾದೆ ಇಲ್ಲ. ಅವಳು ಬಂದು ಅವನ ತೊಡೆ ಮೇಲೆ ಕಾಲು ಇಡೋದೇನು, ಕಾಲು ಒತ್ತಿಸಿಕೊಳ್ಳೋದೇನು, ನೈಲ್ ಪಾಲಿಶ್ ಸಹ ಅವಳ ಕೈಲಿ ಹಚ್ಚಿಸಿಕೋತಾಳೆ. ನನ್ನ ಮಗನ್ನ ನಾನು ಯಾವ ರೀತಿ ಬೆಳೆಸಿದೀನಿ ಗೊತ್ತಾ, ಈಗ ನೋಡಿದ್ರೆ ನಿಮ್ ಮಗಳು ಅವನನ್ನ ಕೆಲಸದವನ ತರ ನೋಡ್ತಿದ್ದಾಳೆ, ನಾನೇನಾದ್ರೂ ಕೇಳಿದ್ರೆ ನನಗೆ ಉಲ್ಟಾ ಮಾತಾಡ್ತಾಳೆ. ಮರ್ಯಾದೆ ಅಂದ್ರೆ ಏನು ಅಂತ ಸ್ವಲ್ಪನೂ ಗೊತ್ತಿಲ್ಲ ಅವರಿಗೆ ಅಂತ ಶಾಂತಿ ಹೇಳಬೇಕಾದ್ರೆ ಶೀಲಾ ಇದರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ನೀವು ಸ್ವಲ್ಪ ಅವಳನ್ನ ಕರೆದು ಎಲ್ಲಾ ವಿಷಯನೂ ಹೇಳಿ, ಯಾವ ರೀತಿ ದೊಡ್ಡವರಿಗೆ ಮರ್ಯಾದೆ ಕೊಡಬೇಕು, ಹೆಂಗೆ ನೋಡ್ಕೋಬೇಕು ಅಂತ ಸ್ವಲ್ಪ ಅವರಿಗೆ ಬುದ್ಧಿವಾದ ಹೇಳಿ, ಅರ್ಥ ಆಯ್ತಾ ಅಂತ ಶಾಂತಿ ಹೇಳ್ತಾಳೆ. ಬೀಗರೆ ಅದನ್ನ ನೀವೇ ಹೇಳಬಹುದಲ್ಲ, ಬೀಗರೆ ಎಷ್ಟೇ ಆದ್ರೂ ನೀವು ಅವರಿಗೆ ಅತ್ತೆ ಅಲ್ವಾ, ನಿಮಗೆ ಆತರ ಎಲ್ಲ ರೈಟ್ಸ್ ಇದೆ ಬೀಗರೆ ಅಂತ ಶೀಲಾ ಹೇಳಿದಾಗ, ಶಾಂತಿ ಆಶ್ಚರ್ಯದಿಂದ, ಅಯ್ಯೋ ಬೀಗರೆ ಇದನ್ನೆಲ್ಲ ಹೇಳೋಕೆ ಹೋಗಿ ಮತ್ತೆ ಅವಳು ನನಗೆ ಅವಮಾನ ಮಾಡ್ತಾಳೆ, ನೀವೇ ಅಲ್ವಾ ಅವಳನ್ನ ಹೆತ್ತಿರೋರು, ನೀವೇ ಅವರಿಗೆ ಹೇಳಿಕೊಡಿ ಅಂತ ಶಾಂತಿ ಹೇಳ್ತಾಳೆ. ಅಲ್ಲ ಬೀಗರೆ ಇದನ್ನೆಲ್ಲ ಹೇಳಿ ನಾನು ಕೆಟ್ಟವಳಾಗುತ್ತಾ ಅವರಿಗೆ, ನಾವು ಇಬ್ಬರು ಬೇರೆ ಬೇರೆ ಅಲ್ಲ, ನಾನು ಹೋಗಿ ಹೇಳಿದ್ರು ಅವಳು ನನ್ನ ಮಾತನ್ನ ಕೇಳೋದಿಲ್ಲ, ಬೇಕಿದ್ರೆ ನೀವು ಅಳಿಯಂದರ ಹತ್ರ ಹೇಳಿ, ಶ್ರುತಿ ಹತ್ರ ಮಾತಾಡೋದಕ್ಕೆ ಹೇಳಿ, ನನ್ನಿಂದ ಅವಳ ಹತ್ತಿರ ಮಾತಾಡೋದಕ್ಕೆ ಆಗೋದಿಲ್ಲ, ನಾನು ಬರ್ತೀನಿ ಅಂತ ಹೇಳಿ ಶೀಲಾ ಅಲ್ಲಿಂದ ಎದ್ದು ಹೊರಟು ಹೋಗ್ತಾಳೆ. ಸೀದಾ ಆಚೆಗೆ ಬಂದು, ಈ ಮನೇಲಿ ಏನೋ ಹೊಸದಾಗಿ ಸಮಸ್ಯೆ ನಡೀತಾ ಇದೆ ಅನ್ಸುತ್ತೆ, ಈ ಜಗಳನ ದೊಡ್ಡದು ಮಾಡಬೇಕು, ಆಗ್ಲೇ ಶ್ರುತಿ ಮತ್ತೆ ಅಳಿಯಂದ್ರು ನಮ್ಮ ಮನೆಗೆ ಬರೋದಕ್ಕೆ ಆಗೋದು ಅಂತ ಶೀಲಾ ಯೋಚನೆ ಮಾಡ್ಕೊಂತ ಕಾರ್ ಹತ್ತಿ ಹೊರಟು ಹೋಗ್ತಾಳೆ. ಶಾಂತಿ ನೀನೇನ ನಿರ್ಧಾರ ಮಾಡ್ತೀನಿ ಅಂತ ಅವರನ್ನೆಲ್ಲ ಕರೆಸದಲೆ, ಆಯಮ್ಮ ನೋಡಿದ್ರೆ ನಿನ್ನ ಸೊಸೆ ಹತ್ರ ನೀನೇ ಮಾತಾಡ್ಕೊ ಅಂತ ಹೇಳಿ ಹೋಗ್ತಾ ಇದ್ದಾರೆ ಅಂತ ಕಸ್ತೂರಿ ಅವರು ಹೇಳಿದಾಗ, ಇನ್ನೇನೆ ಈ ದುಡ್ಡಿರೋ ದುರಹಂಕಾರಿ ಎತ್ತಿರೋಳು ಇನ್ನೆಂಗೆ ಇರ್ತಾಳೆ, ಅವಳು ಇವಳಿಗಿನ್ನ ದೊಡ್ಡ ದುರಹಂಕಾರಿಯಾಗಿರ್ತಾಳೆ, ದೊಡ್ಡ ಹುಚ್ಚಿಯಾಗಿರ್ತಾಳೆ, ಇವಳಿಗೆಲ್ಲ ದುಡ್ಡಿನ ದುರಹಂಕಾರ ಕನೆ, ಇವಳು ಹೋಗಿ ಇವರ ಮಗಳನ್ನ ಕೇಳಿದ್ರೆ ಮಗಳು ಬೈತಾಳಂತೆ, ಅಲ್ಲ ಕನೆ ಇವಳು ಹೋಗಿ ಇವರ ಮಗಳನ್ನ ಕೇಳಿದಿದ್ರೆ ಅವರಿಗೂ ಇವಳಿಗೂನು ತುಂಬಾ ವಾದ ನಡೆಯೋದು, ಅವಾಗ ನೀನ ಮತ್ತೆ ಶ್ರುತಿ ನಡುವೆ ಜಗಳ ಶುರು ಆಗಿರೋದು, ನಾನು ಹಂಗೆ ಅನ್ಕೊಂಡ್ರೆ ಈ ಹೆಂಗಸು ನೋಡಿದ್ರೆ ಅದನ್ನ ಕಟ್ಟಕೊಂಡು ನನಗೇನು ಅಂತ ಹೇಳ್ಬಿಟ್ಟು ಹೋಗ್ತಾಳೆ, ಇದಕ್ಕೂ ಮೇಲೆ ಅವಳ ಹತ್ರ ಇನ್ನೇನೇ ಕೇಳಕ್ಕಾಗುತ್ತೆ, ಎಷ್ಟು ಕೊಬ್ಬು ನೋಡಿ ಇವಳಿಗೆ ಅಂತ ಶಾಂತಿ ಬೈತಿರ್ತಾಳೆ. ದೊಡ್ಡ ಮನೆತನೆ ಅಂದ್ರೆ ಹಿಂಗೆ
ಅಲ್ವೇನೇ ಇರೋದು ಅಂತ ಕಸ್ತೂರಿ ಅವರು ಹೇಳಿದಾಗ ಅದೆಲ್ಲ ಏನೂ ಇಲ್ಲ, ಇವರಿಗಿಂತ ದೊಡ್ಡ ಮನೆತನ ಅಲ್ವಾ ರೋಹಿಣಿ ಅವರದು. ಅವರು ಯಾವತ್ತಾದರೂ ಕೋಪ ಮಾಡಿಕೊಂಡು ದುರಂಕಾರ ತೋರಿಸಿದಾಲ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನಮ್ಮನ್ನ ತೀರ ಕಂಡ ಮಾಡ್ತಿದ್ದಾರೆ. ಇದು ಒಂದಲ್ಲ ಒಂದು ದಿವಸ ಬದಲಾಗಿ ಆಗುತ್ತೆ. ನಮ್ಮ ಮನೋಜ ದೊಡ್ಡ ಬಿಸಿನೆಸ್ ಆಗಿ ಬೆಳಿತಾನೆ, ಆಗ ನೋಡ್ಕೋತೀನಿ ಇವರನ್ನೆಲ್ಲರನ್ನೂ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾಗಿದ್ರೆ ಇವರು ಇವಾಗ ಹೋಗಿ ಶ್ರುತಿ ಹತ್ರ ಮಾತಾಡೋದಿಲ್ವಾ ಅಂತ ಕಸ್ತೂರಿ ಅವರು ಕೇಳಿದಾಗ ನೀನೇ ನೋಡಿದಲೇ ನೀವೇ ಮಾತಾಡಿಕೊಳ್ಳಿ ಅಂತ ಕೈ ತೊಳೆದು ಬಿಟ್ಟು ಹೋದ್ರು. ಅವರ ಮನೇಲಿ ಇದ್ದಾಗಲೇನೆ ಈ ಶ್ರುತಿ ಅವರು ಹೇರಿದ ಮಾತನ್ನ ಕೇಳ್ತಿರ್ಲಿಲ್ಲ. ಅಬ್ಬಾ ಹೇಗೋ ಹೋದ್ಲಲ್ಲ ಅಂತ ಖುಷಿಯಾಗಿದ್ದಾರೆ ಅವರು ಎಲ್ಲ. ಈ ರವಿಯಿಂದ ಆಗಿದ್ದು ಹುಡುಕಿ ಇಂಥವಳನ್ನ ಕರ್ಕೊಂಡು ಬಂದಿದ್ದಾನೆ ಛೇ ಅಂತ ಶಾಂತಿ ಹೇಳಬೇಕಾದ್ರೆ ಅತ್ತೆ ನಾವು ಇದರಲ್ಲಿ ಬರೀ ಶ್ರುತಿ ಅವರದೇ ತಪ್ಪಿದೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಮೀನಾ ಅವರ ಜೊತೆ ಸೇರ್ಕೊಂಡೆ ಅವರು ಈ ರೀತಿ ಮಾಡ್ತಾ ಇರೋದು ಅಂತ ರೋಹಿಣಿ ಹೇಳ್ತಾಳೆ. ಈ ಮೀನಾ ಮನೆಯಲ್ಲಿ ಇರೋದ್ರಿಂದನೇ ಇಷ್ಟೊಂದೆಲ್ಲ ಸಮಸ್ಯೆ ಬರ್ತಿರೋದು, ಅವಳನ್ನ ಮನೆ ಬಿಟ್ಟು ಕಳಿಸೋದಕ್ಕೆ ಏನು ದಾರಿನೇ ಕಾಣಿಸ್ತಿಲ್ವಲ್ಲ ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರೋಹಿಣಿಗೆ ಕಾಲ್ ಬರುತ್ತೆ. ಅತ್ತೆ ಕ್ಲೈಂಟ್ ಕಾಲ್ ಮಾಡ್ತಿದ್ದಾರೆ, 1 ನಿಮಿಷ ಅಂತ ರೋಹಿಣಿ ಪಕ್ಕಕ್ಕೆ ಬರ್ತಾಳೆ. ಅಮ್ಮ ಯಾಕಮ್ಮ ಕಾಲ್ ಮಾಡದೆ ಅಂತ ರೋಹಿಣಿ ಹೇಳಿದಾಗ ಇದು ರೋಹಿಣಿ ಅವರ ಅಂತ ಒಬ್ಬರು ಕಾಲ್ ಮಾಡ್ತಾರೆ. ಹೌದು ಇದು ನಮ್ಮ ಅಮ್ಮನ ಫೋನು, ನೀವ್ಯಾರು ಅಂತ ರೋಹಿಣಿ ಕೇಳಿದಾಗ ಹೌದು, ಆದ್ರೆ ನಾನು ಯಾವಾಗ್ಲೂ ನಿಮ್ಮ ತಾಯಿಗೆ ಮನೆಗೆ ಹೋಗಿ ಗ್ಲುಕೋಸ್ ಹಾಕ್ತಿದ್ದೆ, ಅವರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದಾರೆ ಅಂತ ಆ ಲೇಡೀಸ್ ಹೇಳಿದಾಗ ಅಯ್ಯೋ ಹೌದಾ ಏನಾಯ್ತು ನಮ್ಮ ಅಮ್ಮನಿಗೆ ಅಂತ ರೋಹಿಣಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಸಂಚಿಕೆ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್.